ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಮೋದಿ ಬರೀ ಹೆಸರು ಮಾತ್ರ ಗ್ಯಾರಂಟಿ ಅಂತ ಇರ್ಬೋದು, ಅವ್ರ ಹತ್ರ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಇಲ್ಲಿ ಮಂಡ್ಯದವ್ರಿಗೆ ಹೊರತು ಬೇರೆಯವ್ರಿಗಿಲ್ಲ. ಸ್ಟಾರ್ ಚಂದ್ರು ವೆಂಕಟರಮಣ ಗೌಡನೇ ವಿನ್ನು. ರೈತರು ನಿಯತ್ತು ಅನ್ನೋದಿದ್ರೆ ಭಗವಂತ ಇರೋದು ನಿಜ ಆದ್ರೆ ಕುಮಾರಸ್ವಾಮಿ ಓಟ್ ಹಾಕಿ ಗೆಲ್ಲಿಸಬೇಕು. ಹೌದು, ನಿಯತ್ತು ಯಾಕಿರ್ಲಿಲ್ಲ ನಿಮ್ಗೆ ವಿಧಾನಸಭೆ ಚುನಾವಣೆಯಲ್ಲಿ? ಕುಮಾರಸ್ವಾಮಿಗೆ ಹಾಕಿದ್ರೆ ನಮ್ಮ ಸಾವು ನಮ್ಮ ಮನೆ ಕರ್ಕೊಳ್ಳಂಗೆ. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಗಮಂಗಲ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾಗಮಂಗಲದಿಂದ ಗೆದ್ದಂತಹ ಚಲುವರಾಯಸ್ವಾಮಿ ಅವರು ಈಗ ಕೃಷಿ ಸಚಿವರಾಗಿದ್ದಾರೆ. ಸೊ ನಾಗಮಂಗಲದಲ್ಲಿ ಹಲವಾರು ಘಟಾನುಘಟಿ ನಾಯಕರು ಇರುವಂತಹ ಕ್ಷೇತ್ರ. JDS ಮತ್ತು ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಿಂದಲೇ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಾ ಇರೋದು. ಯಾರು ಸ್ಟಾರ್ ಚಂದ್ರು ಇದ್ದಾರೆ, ವೆಂಕಟರಮಣೇಗೌಡ ಅವರ ಹೆಸರು. ಅವರು ಇದೇ ನಾಗಮಂಗಲ ಕ್ಷೇತ್ರದಿಂದ ಬಂದಿರೋರು. ಸೊ ನಾಗಮಂಗಲ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಗ್ರೆಸ್ನ ದೃಷ್ಟಿಯಿಂದ ಮತ್ತು JDS ದೃಷ್ಟಿಯಿಂದಲೂ ಕೂಡ. ಸೊ ನಾಗಮಂಗಲದಲ್ಲಿ ಜನಾಭಿಪ್ರಾಯ ಹೇಗಿದೆ? ಬಿಕಾಸ್ ಆಫ್ ಚಲುವರಾಯಸ್ವಾಮಿ ಅವರು ಯಾವ ರೀತಿ ಜನರ ಅಭಿಪ್ರಾಯ ಬದಲಾಗಿದೆ ಮತ್ತು ಕಾಂಗ್ರೆಸ್ಗೆ ಮತ್ತು BJP JDS ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾದಂಥ ಒಲವು ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಎಸ್ ವೀಕ್ಷಕರೇ, ನಾವೀಗ ನಾಗಮಂಗಲ ಕ್ಷೇತ್ರದಲ್ಲಿದ್ದೀವಿ. ನಾಗಮಂಗಲ ಬೇಸಿಕಲಿ ನಮಗೆ ಗೊತ್ತಿರೋದು ಹಲವಾರು ಪಾಲಿಟಿಷಿಯನ್ಸ್ ಇಲ್ಲಿಂದ ಬಂದಿದ್ದಾರೆ. ಅದರಲ್ಲೂ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ದೃಷ್ಟಿಯಿಂದ ನೋಡೋದಾದರೆ ಸ್ಟಾರ್ ಚಂದ್ರು ಅಂತ ಏನು ಹೇಳ್ತೀವಿ, ಸ್ಟಾರ್ ಚಂದ್ರು ಅವರು ಇದೇ ನಾಗಮಂಗಲದಿಂದ ಬಂದಿರೋರು. ಹೀಗಾಗಿ ಚಲುವರಾಯಸ್ವಾಮಿ ಅವರು ಕೂಡ ಸ್ಟಾರ್ ಚಂದ್ರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಮತ್ತು ಅವರ ಪರವಾಗಿ ಈಗ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ನಾಗಮಂಗಲ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಜನರ ಅಭಿಪ್ರಾಯ ಇದೆ, ಯಾರಿಗೆ ಒಲವು ಜಾಸ್ತಿ ಇದೆ, ಬನ್ನಿ ಮಾತಾಡೋಣ. ಹೇಗಿದೆ ಸರ್ ಫೈಟು ಮೇಡಮ್? ಮೇಲ್ನೋಟಕ್ಕೆ ನೀವು ಹೊರಗಡೆ ಜನ ಬೇರೆ ಏನೋ ಮಾತಾಡ್ತಾರೆ, ಬಟ್ ಇಲ್ಲಿ ಲೋಕಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ ನಾವು ಹೇಳೋದು, ಇಲ್ಲಿ ಲೋಕಲ್ ಅವ್ರಿಗೆ ಮೊದಲನೇ ಪ್ರಾಧಾನ್ಯತೆ. ನಮ್ಮ ಜಿಲ್ಲೆಯವರು, ನಮ್ಮ ಮಣ್ಣಿನ ಮಗ ಯಾರಿದ್ದಾರೆ, ನಮ್ಮ ತಾಲೂಕಿನವರು ಸ್ಟಾರ್ ಚಂದ್ರು ಅವರು ಬೆಳ್ಳೂರಿನ ಕನ್ನಘಟ್ಟದವ್ರು ಮೇಡಮ್. ಅವ್ರು ರೈತರ ಕುಟುಂಬದಿಂದ ಬಂದಿದ್ದವರು. ನಮ್ಮ ಮಂಡ್ಯ ವಿಶೇಷವಾಗಿ ವ್ಯವಸಾಯ ಪ್ರಧಾನ ಜಿಲ್ಲೆ ನಮ್ಮದು, ರೈತರೇ ಹೆಚ್ಚಾಗಿರ್ತಕ್ಕಂಥದ್ದು. ಒಬ್ಬ ರೈತರ ಮಗ ಕನ್ನಘಟ್ಟದ ಇವರು ಚಂದ್ರು, ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ಅವರು. ಸೊ ಈಗ ಸರ್ ಇವರು ಸ್ಟಾರ್ ಚಂದ್ರು ಅವರು ಇಡೀ ಕಾಂಗ್ರೆಸ್ನ ಎಲ್ಲ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ಪ್ರಚಾರ ಶುರು ಮಾಡಿದವರು. ಚಲುವರಾಯಸ್ವಾಮಿ ಅವರು ಅವ್ರಿಗೆ ಬೆಂಬಲ ಕೊಟ್ಟರು ಮತ್ತು ಕೊನೆಗೆ ಅವ್ರ ಹೆಸರೇ ಫೈನಲ್ ಆಯಿತು, ಟಿಕೆಟು ಕೂಡ ಅವ್ರಿಗೆ ಸಿಕ್ತು. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಹಿಂಟ್ ಇಲ್ಲದೆ ಇರೋ ಹೊತ್ತಿಗೆನೆ ಇವರು ಪ್ರಚಾರನ ಶುರು ಮಾಡಿದ್ರು. ಬಟ್ ಆಗಿದ್ದಂತಹ ಒಂದು ಬೆಂಬಲಕ್ಕೂ ಈಗ ಕುಮಾರಸ್ವಾಮಿ ಅವರು ಎಂಟ್ರಿ ಆದ್ಮೇಲೂ ಕಂಪ್ಲೀಟ್ ರಾಜಕೀಯ ಚಿತ್ರಣ ಬದಲಾಗಿದೆ. ಒಂದು ರೀತಿ ಫೈಟ್ ಕಾಣ್ತಾ ಇದೆ. ಒಂದ್ ವೇಳೆ ಕುಮಾರಸ್ವಾಮಿ ಅವ್ರು ಅಲ್ಲದೆ ಇದ್ದಿದ್ರೆ ಸ್ಟಾರ್ ಚಂದ್ರು ಅವ್ರಿಗೆ ತುಂಬಾ ಈಸಿ ಆಗ್ತಿತ್ತ? ಹಂಗಲ್ಲ ಏನು ಮೇಡಮ್, ಇವಾಗ ಏನಪ್ಪ ಅಂದರೆ ಇದು ಮಂಡ್ಯದಲ್ಲಿ ಸ್ವಾಭಿಮಾನ. ಈ ಮಂಡ್ಯದಲ್ಲಿ ಯಾರೇ ಹೊರಗಡೆ ಬಂದರೂ ಸಹಿಸಲ್ಲ ಜನಗಳು. ಹಂಗಾಗಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಲೋಕಲ್ಗೆ ಫಸ್ಟ್ ಆದ್ಯತೆ ಕೊಡ್ತಾರೆ. ಹಂಗಾಗಿ ನಾವು ಎಲ್ಲರೂ ಸ್ಟಾರ್ ಚಂದ್ರವ್ರಿಗೆ ಮಾಡೋದು. ಓಕೆ ಸರ್, ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಈಗ ಹೊರಗಿನವರು ಅನ್ನುವಂತಹ ಭಾವನೆ ತೀರಾ ಜಾಸ್ತಿ ಇದೆ ಅಂತ ಅನ್ಸಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಪಕ್ಷ ಏನಿದೆ ಅದು JDS ಪಾರ್ಟಿ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಒಂದ್ಸಾರಿ ಆ ಕಡೆ ಹೇಳ್ಕೊಟ್ರೆ ಜನ ಈ ಕಡೆ ಹೇಳ್ಕೊಡ್ತಾರೆ. ಅಂದ್ರೆ 8 ಕ್ಷೇತ್ರಗಳಲ್ಲಿ 7 ಅವ್ರು ವಿನ್ ಆಗ್ತಾರೆ, ಈ ಸರಿ ನೀವು ವಿನ್. ಹಿಂಗೆ ಅದು ಫ್ಲಕ್ಚುಯೇಟ್ ಆಗ್ತಾನೆ ಇದೆ. ಕುಮಾರಸ್ವಾಮಿ ಮಂಡ್ಯಕ್ಕೇನು ಹೊಸಬ್ರಲ್ಲ. ಹಂಗಾಗಿ ಅವರನ್ನ ಹೊಸಬ್ರು, ಬೇರೆಯವರು, ಬೇರೆ ಕಡೆಯಿಂದ ಬಂದವರು ಅನ್ನೋ ಭಾವನೆ ಜನರಲ್ಲಿ ಇದೆಯಾ ಇಲ್ವೋ ಐ ಡೋಂಟ್ ನೋ. ಬಟ್ ಸ್ಟಾರ್ ಚಂದ್ರು ಅವರು ಇಲ್ಲಿ ಅವರು ಎಸ್ಪೆಷಲಿ ನಾಗಮಂಗಲದವರು. ನಾಗಮಂಗಲದ ಜನತೆ ಈಗ ಹೊರಗಡೆ ಮಾತಾಡಿಸಿದಾಗ ಸ್ಟಾರ್ ಚಂದ್ರು ಅವರು ಗೊತ್ತಿಲ್ಲ, ಈಗ ಎಂಟ್ರಿ ಆಗಿದ್ದಾರೆ, ಹೊಸಬ್ರು ಅಂತಾರೆ. ಬಟ್ ನಾಗಮಂಗಲಕ್ಕೆ ಚಿರಪರಿಚಿತರ ಅವರು. ಹೌದು ಮೇಡಮ್, ಚಿರಪರಿಚಿತರೇ ಅವರು. ಬೇಕೋ ಬೇಡವೋ ತುಂಬಾ ಜನ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಿದ್ದಾರೆ. ಆಮೇಲೆ ಎಜುಕೇಶನ್ ವಿಚಾರದಲ್ಲಿ ಇರ್ಬೋದು, ರೈತರಿಗೆ ಏನಾರ ಒಂದು ಸಂಕಷ್ಟ ಇದ್ದಾಗ ಆಗ್ಬೋದು, ವೈಯಕ್ತಿಕವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ. ಇಲ್ಲಿ ನೀವು ಇನ್ನೊಂದು ಏನು ಹೇಳಿದ್ರಿ ಅಂತಂದ್ರೆ JDS ಮಂಡ್ಯದಲ್ಲಿ ತುಂಬಾ ಇದೆ ಅಂತ. JDS ಪಕ್ಷ ಸಂಘಟನೆ ಮಾಡಿದವರೇ ಚಲುವರಾಯಸ್ವಾಮಿ ಅವರು. JDS ಪಕ್ಷ ಏನಾರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿದೆ, ನಾಗಮಂಗಲ ತಾಲೂಕಲ್ಲಿ ಏನಾರು ಆಗ್ತಾ ಇದೆ ಅಂತಂದ್ರೆ ಅದು ಚಲುವರಾಯಸ್ವಾಮಿ ಅವರೇ ಕಾರಣ. ಅವತ್ತು 99ರಲ್ಲಿ 7 ಕ್ಷೇತ್ರ ಇದ್ದಿದ್ದು 1 ಕ್ಷೇತ್ರ ಮಾತ್ರ ಗೆದ್ದಿದ್ದು. ತದನಂತರದಲ್ಲಿ ತಗೋಬೇಕು ಅಂದರೆ 7 ಕ್ಷೇತ್ರನೂ JDS ಆಗಬೇಕು ಅಂತಂದರೆ ಚಲುವರಾಯಸ್ವಾಮಿ ಅವರು ಕಾರಣ ಆಗಿದ್ರು. ಯಾವ ಕುಮಾರಸ್ವಾಮಿ ಅವರು ಬಂದಿರಲಿಲ್ಲ, ರೇವಣ್ಣ ಅವರು ಬಂದಿರಲಿಲ್ಲ, ಇನ್ನೊಬ್ರು ಬಂದಿರಲಿಲ್ಲ.
ಹಾಗಾಗಿ ನಮ್ಮ ಆದ್ಯತೆ ಏನಿದ್ರು ನಮ್ಮ ಲೋಕಲ್ನವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀನಿ. ಓಕೆ ಸರ್, ಹಾಗೆ ನೋಡಿದ್ರೆ ಚಲುವರಾಯಸ್ವಾಮಿ ಅವರು ಯಾರ್ಯಾರು ಕೈ ಹಿಡಿದಿದ್ದಾರೆ ಅವರೆಲ್ಲ ವಿನ್ ಆಗಿದ್ದಾರೆ. ಕಳೆದ ಬಾರಿ ಸುಮಲತಾ ಅವ್ರ ಪರವಾಗಿದ್ರು, ಸುಮಲತಾ ಅವರು ವಿನ್ ಆದ್ರು. ಈ ಸರಿ ಸ್ಟಾರ್ ಚಂದ್ರು ಅವರನ್ನ ನಿಲ್ಲಿಸ್ಕೊಂಡಿದ್ದಾರೆ, ಅವ್ರ ಪರವಾಗಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ. ಈ ನಾಗಮಂಗಲ ತಾಲೂಕಿನಲ್ಲಿ ಸರ್ JDS ಪಾರ್ಟಿ ಸ್ಟ್ರಾಂಗ್ ಆಗಿದೆ ಅಲ್ಲ ಮೇಡಮ್? ಕಳೆದ ಬಾರಿ JDS ಪಾರ್ಟಿ ಸ್ಟ್ರಾಂಗ್ ಆಗಿತ್ತು. ಹಾಗಿದ್ರೆ JDS ಪಾರ್ಟಿ ಸ್ಟ್ರಾಂಗ್ ಇದ್ರೆ ಕಳೆದ ಬಾರಿ ಸುಮಲತಾ ಯಾಕೆ ಗೆದ್ರು? ನಿಖಿಲ್ ಕುಮಾರಸ್ವಾಮಿ ಯಾಕೆ ಸೋಲ್ಬೇಕಾಗಿತ್ತು? ಗೆಲ್ಬೋದಾಗಿತ್ತಲ್ಲ ನಿಖಿಲ್ ಸ್ವಾಮಿ ಅವರು, ಕುಮಾರಸ್ವಾಮಿ ಅವರು. ಹಾಗಾಗಿ ಸ್ಟ್ರಾಂಗ್ ಆಗಿದೆ. ಈಗ JDS ಮತ್ತು BJP ಎರಡೂ ಒಂದಾಗ್ಬಿಟ್ಟಿದೆ ಸರ್. ಸೊ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗಿದೆ ಅನ್ಸಲ್ವಾ ಮೇಡಮ್? BJPಗೆ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಅಷ್ಟು ಒಲವಿಲ್ಲ ಮೇಡಮ್. ಕಾಂಗ್ರೆಸ್ಗೆ ಈ ಸಲ ಸರ್ ಈಗ ಗ್ಯಾರಂಟಿ, ಈ ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಈ ಗ್ಯಾರಂಟಿ ಅನ್ನೋದು ಯಾರ ಮನೆ ಸ್ವತ್ತೇನೂ ಅಲ್ಲ, ಆದರೆ ಈಗ ಮೋದಿಯವರು ಕೂಡ ಗ್ಯಾರಂಟಿನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಗ್ಯಾರಂಟಿ ಅನ್ನೋವಂಥ ಪದ ಏನಿದೆ ಅದು ಈಗ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ನಮ್ಮದು ಕೂಡ ಗ್ಯಾರಂಟಿ ನ್ಯೂಸ್. ಸೊ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿತವೆ ಅನ್ಸುತ್ತಾ? ಖಂಡಿತ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿತದೆ. ಮೋದಿ ಬರೀ ಹೆಸರು ಮಾತ್ರ ಗ್ಯಾರಂಟಿ ಅಂತ ಇರ್ಬೋದು, ಅವ್ರ ಹತ್ರ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಇವ್ರದನ್ನ ಹೆಸರನ್ನ ತಗೊಂಡು ಅವ್ರು ಕಾಫಿ ಹೊಡಿತಾ ಇದಾರೆ ಬಿಟ್ರೆ ಯಾವುದೇ ರೀತಿ. ಸರ್ ಗ್ಯಾರಂಟಿ ಅಂದ್ರೆ ಜನರಿಗೊಂದು ಗ್ಯಾರಂಟಿ ಸರ್, ಅದು ಗ್ಯಾರಂಟಿ. ಗ್ಯಾರಂಟಿ ಅವರು 15 ಲಕ್ಷ ಗ್ಯಾರಂಟಿ ಕೊಟ್ರು, ಒಂದು ಕುಟುಂಬಕ್ಕೂ 15 ಲಕ್ಷ ದುಡ್ಡು ಹಾಕ್ಲಿಲ್ಲ ಅವತ್ತಿನ ಕಾಲದಲ್ಲಿ. 10 ವರ್ಷದ ಹಿಂದೆನೆ ಹೇಳಿದ್ರು 15 ಲಕ್ಷ ನಾವು ದುಡ್ಡು ಹಾಕ್ತಿವಿ ಅಂತ, ಬಟ್ ದುಡ್ಡು ಹಾಕ್ಲಿಲ್ಲ. ಬ್ಲಾಕ್ ಮನಿ ತತ್ತೀವಿ ಅಂದ್ರು, ಅದನ್ನೂ ತರಲಿಲ್ಲ. ಉದ್ಯೋಗ ಕೊಡ್ತೀನಿ ಅಂದ್ರು, ಅದನ್ನೂ ಮಾಡ್ಲಿಲ್ಲ. ಅವ್ರು ಏನಂದ್ರೆ ಏನೂ ಕೆಲಸ ಮಾಡ್ಲಿಲ್ಲ. ಬರೀ ಇದನ್ನೇ ಆಶ್ವಾಸನೆಗಳನ್ನ ಕೊಟ್ಕೊಂಡು ಯುವಕರನ್ನ ಮರಳು ಮಾಡಿದ್ರು. ಎಲ್ಲಾರನ್ನೂ ಜನಗಳನ್ನ ಮರಳು ಮಾಡ್ಕೊಂಡು ಅಧಿಕಾರ ಹಿಡಿದವ್ರು ಅಷ್ಟೇ. ಅಲ್ಲ ಸರ್, ಈಗ ನಾನು ಮಂಡ್ಯ ಜಿಲ್ಲೆಯಾದ್ಯಂತ ತಿರುಗಾಡ್ತಾ ಇದ್ದೀನಿ. ಯಾಕಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಜನರ ಒಲವು, ಏನಾಗಬಹುದು ಅಂತ. ಈಗ ಬಹಳ ಜನ ಯಾರ್ಯಾರು ನಾವು ಕುಮಾರಸ್ವಾಮಿ ಪರ ಇದ್ದೀವಿ ಅಂತ ಹೇಳೋ ಮಾತು ಏನಂದ್ರೆ ಸರ್ ತಮ್ಮೆಲ್ರಿಗೂ, ಅವ್ರು ಹೇಳೋದು KRS ಡ್ಯಾಮಲ್ಲಿ ನೀರಿದ್ರು ಕೂಡ ನೀರು ಬಿಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತಾವೆ, ಕೃಷಿ ಪ್ರಧಾನವಾದಂಥ ಜಿಲ್ಲೆ, ಈ ಜಿಲ್ಲೆಯಲ್ಲಿ ನಮಗೆ ನೀರು ಕೊಟ್ಟಿಲ್ಲ ಇವರು. ಡ್ಯಾಮಲ್ಲಿ ನೀರೈತೆ ಆದ್ರೆ ನೀರು ಕೊಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತಾವೆ, ಜನ ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೊಂಡಿದ್ದಾರೆ, ಅನ್ಯಾಯ ಮಾಡ್ಬಿಟ್ಟಿದ್ದಾರೆ ಇವರು. INDIA ಮೈತ್ರಿಕೂಟಕ್ಕೆ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತ ನಮಗೆ ನೀರು ಬಿಟ್ಟಿಲ್ಲ, ಮಂಡ್ಯ ಜಿಲ್ಲೆ ಜನತೆಗೆ ಅನ್ಯಾಯ ಮಾಡಿದ್ದಾರೆ ಚಲುವರಾಯಸ್ವಾಮಿ ಅವರು ಅನ್ನುವಂಥ ಒಂದು ಮಾತಿದೆ. ಅದಕ್ಕೇನು ಹೇಳ್ತೀರಿ ಮೇಡಮ್? ನಾವು ಹೇಳೋದೇನು ಅಂದರೆ, ನಮ್ಮ DK ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಮೇಡಮ್. ಇವರು 27 ಜನ ಸಂಸರಿದ್ರು, 28 ಜನ. ಬಟ್ ಇವ್ರು ಯಾಕೆ ಪರ್ಮಿಷನ್ ಕೊಡಿಸ್ಲಿಲ್ಲ? ನಾವು ಬೆಂಗಳೂರಿಗೆ ನೀರು ಕೊಡ್ಬೇಕು. ಇವಾಗ ಪರಿಸ್ಥಿತಿ ಹೆಂಗೈತೆ ಅಂದರೆ, ಈ ಕುಡಿಯೋಕೆ ನೀರಿಲ್ಲ ಅಂದರೆ ಬೆಳಗ್ಗೆ ನೀರು ಬಿಡೋಕ್ಕಾಗಲ್ಲ ನಾವು. ಈ ಕುಡಿಯೋಕ್ಕೆ ಜನಗಳು ಬದುಕಬೇಕು ಅಂದರೆ ಕುಡಿಯೋಕೆ ನೀರು ಬೇಕು, ಹೌದು ತಾನೆ? ಕುಡಿಯೋಕೆ ನೀರಿಲ್ಲ ಅಂದರೆ ನಾವು ಬೆಳೆಗಳಿಗೆ ನೀರು ಕುಡ್ಕೊಂಡು ಮಾಡೋಕ್ಕಾಗಲ್ಲ. ಇವ್ರು ಮೇಕೆದಾಟಕ್ಕೆ ಅವತ್ತೇ 27 ಜನ ಸಂಸರಿದ್ರಲ್ಲ, ಇವ್ರು ಅವತ್ತು ಪರ್ಮಿಷನ್ ಕೊಡಿಸಿದ್ರೆ ನಾವು ಅಲ್ಲಿ ಮೇಕೆದಾಟು ಕಟ್ತಿದ್ದೋ. ಮೇಕೆದಾಟು ಕಟ್ಬಿಟ್ಟು ಬೆಂಗಳೂರಿಗೆ ನೀರು ಕೊಡ್ತೀವಿ. ಹಂಗಲ್ಲ ಸರ್, ಈಗ 76 ಅಡಿ ಇರುವಾಗ ಕುಮಾರಸ್ವಾಮಿ ಅವ್ರು ನೀರು ಬಿಟ್ರು, ಈಗ 90 ಚಿಲ್ಲರೆ ಅಡಿ ನೀರಿದ್ರು ಕೂಡ ನೀರು ಬಿಡ್ತಾ ಇಲ್ಲ ರೈತರ ಬೆಳೆಗಳಿಗೆ ಅನ್ನೋದು ಒಂದು ಈಗ ಕಾಂಗ್ರೆಸ್ ಪಾರ್ಟಿ ಮೇಲೆ ಇರುವಂತಹ ಆರೋಪ, ಅಥವಾ ಅವ್ರ ಮೇಲೆ ಇರುವಂತಹ ಸಿಟ್ಟು ಅನ್ನೋ ಪದ ಸೂಕ್ತ ಅಂತ ಅನ್ಸುತ್ತೆ. ಸೊ ಆ ಸಿಟ್ಟಿನಿಂದ ಜನ ಒಂದ್ ಸ್ವಲ್ಪ ಬೇರೆ ತರ ಯೋಚನೆ ಮಾಡಲೂಬಹುದು. ಏನಂತೀರಿ ಮೇಡಮ್? ಜನಗಳು ಯಾರು ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇಲ್ಲ. ಜನಗಳಿಗೆ ಗೊತ್ತಿದೆ ಡ್ಯಾಮ್ ನೀರು ಪ್ರತಿ ವರ್ಷ ಹೆಂಗ್ ಬತ್ತಿತ್ತು, ಯಾವ ಟೈಮಲ್ಲಿ ನೀರು ಬಿಡಬೇಕು, ಅಧಿಕಾರಿಗಳಿಗೆಲ್ಲ ಗೊತ್ತಿದೆ. ಯಾವ ಸರ್ಕಾರ ಇರುತ್ತೆ ಅದು ಏನು ಕ್ರಮ ಕೈಗೊಳ್ಳುತ್ತೆ. ಇವರು ವಿರೋಧ ಪಕ್ಷದವರು ಸುಮ್ಮನೆ ಇಲ್ಲದೇ ಇರೋದ ಮಾಡ್ಕೊಂಬತ್ತಾರೆ. ಈಗ ರೈತರ ಮಗ ಅಂತ ಹೇಳ್ತಾರಲ್ವ ಕುಮಾರಸ್ವಾಮಿ ಅವರು, ಕಳೆದ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ವಾ, ಅವ್ರು ವಾಸ್ತವ್ಯ ಎಲ್ಲಿ ಮಾಡಿದ್ರು? ಗುಡಿಸ್ಲಲ್ಲಿ ಮಾಡಿದ್ರಾ? ತೋಟದ ಮನೆಯಲ್ಲಿ ಮಾಡಿದ್ರಾ? ತಾಜ್ ವೆಸ್ಟ್ ಎಂಡ್ 7 ಸ್ಟಾರ್ ಹೋಟ್ಲಲ್ಲಿ ವಾಸ್ತವ್ಯ ಮಾಡಿದ್ದು. ಕಾಂಗ್ರೆಸ್ ಲೀಡರ್ಸ್ ಏನು ಗುಡಿಸಲಲ್ಲ ಇರ್ತಾರೆ, ಅವರು ಅಲ್ಲೇ ಇರ್ತಾರೆ. ಒಬ್ರು ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೃಹ ಕಚೇರಿ ಕೃಷ್ಣ ಇದೆ. ಇವರು ಕುಮಾರಸ್ವಾಮಿ ಅವರು ರೈತರ ಮಗ ಅಂತ ಹೇಳ್ತಾರಲ್ಲ, 7 ಸ್ಟಾರ್ ಹೋಟ್ಲಲ್ಲಿ ವಾಸ್ತವ್ಯ ಮಾಡಕ್ ಕಾರಣ ಏನು? ಆಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಯಾಕೆ ಖಾಲಿ ಮಾಡೋರು ಆ ಜಾಗನ? ಹಂಗೆ ಇರ್ಬೇಕಾಯ್ತು. ಆಮೇಲೆ ಇನ್ನೊಂದು ಮಾಹಿತಿ ಏನು ಮಾಡಬೇಕು ಮೇಡಮ್, ಅವ್ರ ಮಗನಿಗೋಸ್ಕರ ಅವ್ರು ಮುಖ್ಯಮಂತ್ರಿ ಆಗಿರ್ಬೇಕಂತಂದಾಗ 8,800 ಕೋಟಿ ಅನುದಾನ ಮಂಡ್ಯಕ್ಕೆ ನೀವು ಮಂಡ್ಯ ಜನ ಗೆಲ್ಲಿಸಲಿಲ್ಲ, ಅವ್ರು ಕೊಡ್ಲಿಲ್ಲ. ಹಂಗಲ್ಲ ಮೇಡಮ್, ಯಾವ ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಗೋಸ್ಕರ ಮಕ್ಕಳಿಗೋಸ್ಕರನೇ ಇವಾಗ ಮಂಡ್ಯ ಜಿಲ್ಲೆ ಅವ್ರ ಮಕ್ಕಳಿಗೋಸ್ಕರ ಮಾಡ್ಕೊಳಕ್ಕಾಗ್ತದೆ. ಇದೇ ಕುಮಾರಸ್ವಾಮಿ ಅವರು ಹೋದ್ಸಲಿ ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ನೀರು ಬಿಡೋ ವಿಚಾರವಾಗಿ ನನ್ನ ಹತ್ರ ಇಲ್ಲಪ್ಪ ಡೆಲ್ಲಿಲಿ ಹೋಗಿ ಕೇಳಿ ಅಂತ ಹೇಳಿದ್ರು. ಮಗನ್ ಸೋಲಿಸಿ ಎಲ್ಲ ಮಾಡಿದಾಗ ಸುಮಲತಾ ಅವ್ರನ್ನ ತಗೊಂಡೋಗಿ ಅಡ್ಡಕ್ಕೆ ನಿಲ್ಲಿಸ್ಬಿಡಿ, ಅಲ್ಲ ಅಡ್ಡಕ್ಕೆ ಮಲಗಿಸ್ಬಿಡಿ, ಡ್ಯಾಮ್ ಹೊಡೆದೋಗೋದಿಲ್ಲ ಹಂಗೆ ಹಿಂಗೆ ಅಂತ ಭಾಳ ತುಚ್ಛವಾಗಿ ಮಾತಾಡಿದ್ರು.
ಇವಾಗ ಮೈತ್ರಿ ಆಗಿದ ತಕ್ಷಣ ಇವರು ಕಾವೇರಿ ಬಂದ್ಬಿಟ್ಟು ಉಳಿಸ್ಬಿಡ್ತಾರೆ ಅವ್ರು. ನಾನು ಕೃಷಿ ಸಚಿವ ಆಗ್ಬಿಡ್ತೀನಿ, ಇಲ್ಲ ನನ್ನ ಯಾವ್ದಾದ್ರು ಒಂದು ದೊಡ್ಡ ಪೋರ್ಟ್ಫೋಲಿಯೋ ಕೊಡ್ತಾರೆ, ಆ ಮೂಲಕ ನಾನು ಮಂಡ್ಯ ಜಿಲ್ಲೆಯ ಜನರಿಗೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ. ಅದು ನಾಟ್ ಓನ್ಲಿ ಕಾವೇರಿ, ಅದು ಮದಾಯಿ ಆಗಿರ್ಬೋದು, ಭದ್ರಾ ಮೇಲ್ದಂಡೆ ಆಗಿರ್ಬೋದು, ಕೃಷ್ಣೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ನೀರಾವರಿ ಯೋಜನೆಗಳಾಗಿರ್ಬೋದು, ಅವುಗಳೆಲ್ಲವನ್ನ ಕೂಡ ನಾನು ಮತ್ತೆ ಅವುಗಳಿಗೆ ಒಂದು ಒಳ್ಳೆ ಗಟ್ಟಿ ನೆಲೆ ಒದಗಿಸ್ಕೊಡ್ತೀನಿ. ಹಿಂಗಾಗಿ ಮಂಡ್ಯ ಜನ ನನ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಬರೀ ಸುಳ್ಳು ಮೇಡಮ್ ಅವರೇ, ಬರೀ ಆಶ್ವಾಸನ ಅಷ್ಟೇ ನೀರ್ನ ಅವ್ರ ಕೈಲಿ ಲಾಸ್ಟ್ ಟೈಮ್ ಇದ್ದಾಗ ಬಿಡಕ್ಕಾಗಲ್ಲ ಅಂತ ಅವರೇ ನಮ್ಮ ಕೈಲಿಲ್ಲ, ಕೇಂದ್ರ ಸರ್ಕಾರದ ಕೈಲಿರೋದು ಅಂತ ಅವರೇ ಹೇಳಿದಾಗ ತಿರ್ಗಾ ಮತ್ತೆ ಎಲ್ಲಿ ಬಿಡಕ್ಕಾಗತ್ತೆ ಮೇಡಮ್? ಅಂದ್ರೆ ಇರೋದು 90 ಅಡಿ. ಅದೇ ಕೇಂದ್ರ ಸರ್ಕಾರ ಕೈಯಲ್ಲಿ ಐತೆ, ನಾನ್ ಮಿನಿಸ್ಟರ್ ಆದ್ರೆ ಈಸಿಯಾಗಿ ಹರಿಸಬಹುದು ನೀರು ಅಂತ. ಎಂತದಿಲ್ಲ ಮೇಡಮ್ ಅವರೇ. ಎಲ್ಲಿಂದ ಹರ್ಸಕ್ ಸಾಧ್ಯ? ಈಗ ಚನ್ನಪಟ್ಟಣ ಆಯ್ತು ಮೇಡಮ್ ಅವರೇ, ಈಗ ಹಾಸನ ಆಯ್ತು, ಮಂಡ್ಯ ಆಯ್ತು, ಈಗ ರಾಮನಗರ ಮುಗೀತು. ಅದು ಒಂದು ಜನ್ಮಭೂಮಿ, ಹೌದು, ಇನ್ನೊಂದು ಕರ್ಮಭೂಮಿ. ಇದು ಈ ಎಲ್ಲದಕ್ಕಿಂತ ಮಿಗಿಲಾದ ದೊಡ್ಡ ಭೂಮಿ. ಎಲ್ಲದಕ್ಕೂ ಯಾವ್ದು ಬೇಡ ಈಗ ಅನ್ಬಿಟ್ಟು ತಮಿಳ್ನಾಡು ಕಳ್ಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಿಟ್ಬಿಡ್ತೀವಿ ನಾವು ಕುಮಾರಸ್ವಾಮಿ ಅವ್ರನ್ನ. ಮಕ್ಳಿಗೋಸ್ಕರನೇ ಇರೋದು. ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ಕಣ್ಣೀರ್ ಹಾಕ್ತಾ ಇರೋದು ಏನಕ್ಕೆ ಅಂದ್ರೆ ಯಾವ ಒಕ್ಕಲಿಗರಿಗೋಸ್ಕರನೂ ಇಲ್ಲ, ಯಾವ ರೈತರಿಗೋಸ್ಕರನೂ ಅಲ್ಲ, ಯಾವ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಅಲ್ಲ, ಬರೀ ಅವ್ರ ಮಕ್ಕಳು, ಅಲ್ಲಿ ಅವ್ರ ಮಗಳವರ ಯಜಮಾನರು ನಿಂತಿದ್ದಾರೆ ಚನ್ನಪಟ್ಟಣದಲ್ಲಿ, ಮಂಡ್ಯದಲ್ಲಿ ಕುಮಾರಸ್ವಾಮಿಯವ್ರು ನಿಂತಿದ್ದಾರೆ, ಹಾಸನದಲ್ಲಿ ರೇವಣ್ಣವ್ರು ನಿಂತಿದ್ದಾರೆ. 3 ಜನ ಮಕ್ಳಿಗೋಸ್ಕರ ಇಡೀ ನಮ್ಮ ಒಕ್ಕಲಿಗ ಜನಾಂಗನೇ ಒತ್ತೆ ಇಟ್ಟಂಗೆ ಅವರು ಮಾತಾಡ್ತಾ ಇದ್ದಾರೆ. ನಾವ್ಯಾರು ಅವ್ರ ಗುಲಾಮ್ರಲ್ಲ, ನಾವ್ಯಾರು ಅವ್ರಿಗೆ ಒತ್ತೆ ಆಳೋಗಳಲ್ಲ. ನಮ್ಗೆ ಒಕ್ಕಲಿಗರು ಪರಮೋಚ್ಚ ನಾಯಕರು ಯಾರು ಅಂದರೆ ಕೆಂಪೇಗೌಡರು. ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಪರಮೋಚ್ಚ ಗುರುಗಳು ಯಾರು ಅಂದರೆ ಶ್ರೀಮಾನ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಷ್ಟೇ. ನಮಗೆ ಇವ್ರು ಬೆಳೆ ಬೇಯಿಸ್ಕೊಳಕ್ ಮಾತಾಡ್ತಾರೆ ಅಷ್ಟೇ. ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಕೊಟ್ಟು ಕುಮಾರಸ್ವಾಮಿ ಅವರು ಅದೆಲ್ಲ ಅನುಭವಿಸ್ಕೊಂಡು ತಿರ್ಗಾ ವಾಪಸ್ ಬಂದ್ಮೇಲೆ ಕಾಂಗ್ರೆಸ್ನವ್ರ ಮೇಲೆನೆ ದೂರ ಹೇಳ್ಕೊಂಡು ಬಂದಿದ್ದಾರೆ. ನಿಮ್ ಜೊತೆ ಮಾಡಿದ್ದು, ಈಗ ಕಾಂಗ್ರೆಸ್ ಅವ್ರ ಜೊತೆ ಮಾಡಿದ್ದು ಅಪವಿತ್ರ ಮೈತ್ರಿ. ಈಗಿರೋದು ಪವಿತ್ರ ಮೈತ್ರಿ. ಇವ್ರಿಗೂ ಬೈಯೋದೇನು ಅಪರಾಧಿನ ಇಲ್ಲ. ಇನ್ 2 ತಿಂಗಳು ತಡ್ಕೊಂಡಿರ್ರಿ. ಬಿಜೆಪಿ ಅವರಿಗೆ ಕಾಂಗ್ರೆಸ್ನವ್ರಿಗೆ ಬೈಯಕ್ಕಿಂತ ಹೆಚ್ಚಾಗಿ ಬೈಕೊಂಡು ಈಚೆಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಕಾದು ನೋಡಿ ಸ್ವಲ್ಪ 2 ತಿಂಗಳು. ಮೇಡಮ್, ನಾವು ಮಂಡ್ಯ ಜಿಲ್ಲೆ ಜನತೆ ಅವ್ರಿಗೆ ಸೋಲನ್ ರುಚಿನ ಈ ಬಾರಿ ಮತ್ತೆ 1 ಲಕ್ಷ ಲೀಡಲ್ಲಿ ಚಂದ್ರ ಅವ್ರು ಗೆಲ್ತಾರೆ. ಸೋಲನ್ ರುಚಿನ ಇದೇ ಮಂಡ್ಯ ಜಿಲ್ಲೆ ಜನತೆ ತೋರಿಸ್ತಾರೆ. ಆಗ ಅವ್ರ ಕಣ್ಣಲ್ಲಿ ನೀರು ಹಾಕೊಂಡು ತಿರ್ಗಾ ಚನ್ನಪಟ್ಟಣಕ್ಕೆ ಹೋಯ್ತಾರೆ. ಅಲ್ಲೂ ಆಗ್ಲೇ ಟೆಂಟ್ ಖಾಲಿ ಮಾಡಿದ್ದಾರೆ. ಈಗ ರಾಜ್ಯ ಎಲ್ಲ ಮುಗ್ದಿದೆ ಅವ್ರದ್ದು. JDS ನಿರ್ನಾಮ ಅಂತ ಬಂದಿದೆ. JDS ಪಕ್ಷ ಎಲ್ಲಿದೆ ಅಂತ ಜನ ಕೇಳ್ತಾ ಇದಾರೆ, ನಾವು ಕೇಳ್ತಿಲ್ಲ. ವಿರೋಧ ಪಕ್ಷದವ್ರು ಕೇಳ್ತಾ ಇಲ್ಲ, ಅವರೇ ಕೇಳ್ತಾ ಇದಾರೆ. ಏನಪ್ಪಾ ಅಂತಂದ್ರೆ ಇವಾಗ ರೈತರ ಮಕ್ಕಳು ಅಂತ ಹೇಳ್ತಾರೆ. ರೈತರ ಮಕ್ಕಳಾಗ್ಬಿಟ್ಟು ಹಸಿರು ನೀವು ಅದನ್ನೇ ಹೇಳ್ತಾ ಇರೋದು. ರೈತರ ಮಗ ಸ್ಟಾರ್ ಚಂದ್ರು ಅಂತ. ಸ್ಟಾರ್ ಚಂದ್ರು ರೈತರ ಮಕ್ಕಳು ಅಂತ ಹೇಳ್ತಾ ಇದ್ವಿ. ಅಷ್ಟೆಲ್ಲ ಬಿಜೆಪಿಗೆ ಹೇಳ್ತಾ ಇದ್ರು. ಬಿಜೆಪಿನ ನೀವು ಮೋದಿ ಇಲ್ಲಿ ಬಂದ್ಬಿಟ್ಟು ನಾವು ರಾಜಕೀಯ ನಿವೃತ್ತಿ ಅಂತೀನಿ ಅದೊಂತೀನಿ ಅಂತ ಎಲ್ಲ ಹೇಳ್ತಿದ್ರು. ಇವಾಗ ಆ ಕೇಸರಿ ಸಾಲನ ಹಾಕೊಂಡ್ರಲ್ಲ ಅವರು, ಅದನ್ನೆಲ್ಲ ಹೆಂಗ್ ಹಾಕೊಂಡ್ರು ಮೇಡಮ್? ರೈತರ ಮಗ ಅಂತ ಹೇಳ್ಬಿಟ್ಟು ರೈತರ ಸಾಲನ ಎತ್ಕಿತ್ತೆಸ್ಬಿಟ್ಟವ್ರು. ಇವಾಗ ರೈತರವ್ರಿಗೆ ಇವಾಗ ನೀವು ಕೇಸರಿ ಹಾಕೊಂಡಿದ್ದೀರಾ? ಕೇಸರಿ ಹಾಕೊಂಡಿದೀವಿ ಮೇಡಮ್, ಬಟ್ಟೆ ಕೇಸರಿ ಹಾಕೊಂಡಿರ್ಬೋದು, ಆದ್ರೆ ಮನಸ್ಸೊಳಗಡೆ ಆತ್ಮಗೌರವವಾಗಿ ಇಟ್ಕೊಂಡಿದೀವಿ. ಅವ್ರ ಹಂಗಲ್ಲ, ಮೇಲೆ ತೋರ್ಕೆಗೆ ಮಾತ್ರ ಏನ್ ಬೇಕಾದ್ರು ಮಾಡ್ತಾರೆ, ಒಳಗಡೆ ಅವ್ರ ಆತ್ಮದಲ್ಲಿ ಒಳಗಡೆ ಕೇಸರಿ ಇಲ್ಲ. ಹಂಗಲ್ಲ ಮೇಡಮ್. ಚಲುವರಾಯಸ್ವಾಮಿ ಒಕ್ಕಲಿಗಲ್ವಾ, ಇವರು ಚಂದ್ರ ಒಕ್ಕಲಿಗಲ್ವಾ, ರಮೇಶ್ ಬಾಬು ಒಕ್ಕಲಿಗಲ್ವಾ? ಅಲ್ಲ ಸರ್, ಈಗ ಆಯ್ತು ಸ್ವಾಮಿ. ಈಗ DK ಶಿವಕುಮಾರ್ ಏನಂದ್ರು, ಈ ಕುಮಾರಸ್ವಾಮಿ ಅವ್ರಿಗೆ ಒಂದು ಅವಕಾಶ ಕೊಟ್ರಿ, ಬೇರೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ರಿ, ನನ್ಗೊಂದು ಅವಕಾಶ ಕೊಡಿ, ನಾನು ಕೂಡ ಒಕ್ಕಲಿಗ, ನನಗೊಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಒದಗಿ ಬಂದದೆ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶ ಇದೆ ಅಂತಂದ್ರು. ಸೊ ಜನ ಅವ್ರಿಗೆ ಅವಕಾಶ ಕೊಟ್ರು. ಆದ್ರೆ ಮುಖ್ಯಮಂತ್ರಿ ನೋಡಿ ಮೇಡಮ್, ಅದಕ್ಕೂ ರಾಜಕೀಯದಲ್ಲಿ ಯಾವ ಮನುಷ್ಯನಿಗೆ ತಾಳ್ಮೆ ಅನ್ನೋದಿರ್ತದೆ, ಆ ಮನುಷ್ಯ ಯಾವತ್ತಿದ್ರು ಮುಂದೆ ಬೆಳ್ಕೊಳ್ತಾನೆ. ಯಾವ ಮನುಷ್ಯನಿಗೆ ತಾಳ್ಮೆ ಇಲ್ಲ, ಇವ್ರಿಗೆ ತಾಳ್ಮೆ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನ್ ಗೊತ್ತಾ, 2 ಸರಿ ಮುಖ್ಯಮಂತ್ರಿ ಆಗಿದ್ರು. ಅವರು ಬೇರೆಯವ್ರಿಗೆ ಯಾರಿಗೆ ಅವಕಾಶ ಕೊಡ್ಬೇಕಾಗಿತ್ತು. ಯಾರು ಮುಖ್ಯಮಂತ್ರಿ ನೀವೇ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ನೀವೇ ಮುಖ್ಯಮಂತ್ರಿ ಆಗಿ ಅಂತ ಮಾಡಿಸಿದ್ ನೀವು. ಉಳಿಸ್ಕೊಂಡ್ರೆ ಮೇಡಮ್, ನೀವೇ ಉಳಿಸಿದ್ದು ಅಂತ ಅವ್ರು ಹೇಳ್ತಾ ಇರೋದು. ಮೇಡಮ್, ಈಗ ಜನತಾದಳದಲ್ಲಿ ಯಾವ ಬೋರೇಗೌಡ, ತಿಮ್ಮೇಗೌಡ ಯಾರು ಮುಖ್ಯಮಂತ್ರಿ ಆಗೋದಿಲ್ಲ. ದೇವೇಗೌಡರು ನಾನು ಮುಸ್ಲಿಮ್ಸ್ ಆಗಿ ಹುಟ್ಟಬೇಕು ಅಂದಿದ್ದು ಅವ್ರ ಮಕ್ಳು ಗೆಲ್ಸ್ಕೊಳಕ್ಕೋಸ್ಕರ. ರೇವಣ್ಣವರು ಮೋದಿ ಪ್ರಧಾನಿ ಆದ್ರೆ, ಕಳೆದ ಬಾರಿ ಮೋದಿ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಯ್ತೀನಿ ಅಂದಿದ್ದು ಅವ್ರ ಮಕ್ಳಿಗೋಸ್ಕರನೇ. ರಾಜಕೀಯ ನಿವೃತ್ತಿ ತಗೋತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದು ಅವ್ರ ಕುಟುಂಬಕ್ಕೋಸ್ಕರನೇ. ಸಾರ್ವಜನಿಕರಿಗೋಸ್ಕರ ಅವ್ರು ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ನಮ್ಮ ರೈತರ ಸಾಲ ಮನ್ನಾ ಮಾಡಿಲ್ವಾ? ರೈತರ ಸಾಲ ಮನ್ನಾ ಮಾಡಿದಾರಲ್ಲ ಸರ್. ಸಿದ್ದರಾಮಯ್ಯನವರು ಮಾಡಿದ್ರು.
ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ coalition ಅವರು ಮಾಡಿದ್ದಾರೆ ಕಾಯಿಲೇಷನ್ ಕಾಯಿಲೇಷನ್ ಒಂದ್ ನಿಮಿಷ ಸರ್, ಕಾಯಿಲೇಷನ್ ಗವರ್ಮೆಂಟ್ ಇದ್ರು ಕೂಡ ಅದು ಕುಮಾರಸ್ವಾಮಿ ಅವರು ಮತದಾರರಿಗೆ ಕೊಟ್ಟಿದ್ದಂತಹ ಒಂದು ಪ್ರಮಾಣ. ಏನಂತ ಹೇಳಿದ್ರು ಮೇಡಮ್? ಸಾಲ ಮನ್ನಾ ಮಾಡ್ತೀನಿ ಅಂತ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದು. ರೈತರ ಸಾಲ ಮನ್ನಾ ಮಾಡಿಲ್ಲ. ಅದೆಲ್ಲ ಬೇಡ ಸರ್, ರೈತರ ಸಾಲ ಮನ್ನಾ ಮಾಡಿದ್ರು ಮಾಡಿದ್ರು ಅದು ಗುಣಕ್ಕೆ ಮತ್ಸರ ಬೇಡ, ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಹೇಳಿದ್ದು ಚುನಾವಣೆಗಿಂತ ಮುಂಚೆ ಕುಮಾರಸ್ವಾಮಿ ಅವರು ಚುನಾವಣೆಗಿಂತ ಮುಂಚೆನೆ ಹೇಳಿದ್ದು ಮಾಡ್ತೀನಿ. ಸಂಪೂರ್ಣ ಸಾಲ ರೈತರದ್ದು ಎಷ್ಟೇ ಸಾಲ ಇದ್ರು ₹1 ಕಟ್ಬೇಡಿ, ಸ್ತ್ರೀಶಕ್ತಿ ಕಟ್ಬೇಡಿ ಅಂತ. ಆದ್ರೆ ಯಾವ್ದು ಸಾಲ ಮನ್ನಾ ಆಗ್ಲಿಲ್ಲ. ಬಟ್ ಸಹಕಾರಿ ಸಾಲ ಎಲ್ಲ ಮನ್ನಾ ಮಾಡಿದ್ದಾರೆ. 1 ಲಕ್ಷ ಮಾಡಿದ್ದು, 1 ಲಕ್ಷ ಅಷ್ಟೇ ಮಾಡಿದ್ದು, ಬ್ಯಾಕಿದ್ ಯಾವ್ದು ಮನ್ನಾ ಆಗಿಲ್ಲ. ಆಮೇಲೆ PLD ಬ್ಯಾಂಕ್ ಲೋನ್ ಇತ್ತು, ನಾನು 2014 ತಗೊಂಡಿದ್ದು, 20 ವರ್ಷ ಮನ್ನಾ ಆಗಿರ್ಲಿಲ್ಲ. ಇವಾಗ ಸಿದ್ದರಾಮಯ್ಯ ಮಾಡಿದ್ದಾರೆ, ಬಡ್ಡಿ ಮನ್ನಾ ಮಾಡಿದ್ದಾರೆ, ಅಸ್ಲು ಕಟ್ಟಿದ್ರೆ ಅಂತ. ಇವಾಗ ಕುಮಾರಸ್ವಾಮಿ ಹೇಳಿದ್ ಬರೀ ಸುಳ್ಳು ಅಷ್ಟೇ. ವೀಕ್ಷಕರೇ, ನಾನೀಗ ನಾಗಮಂಗಲದ, ಅದರಲ್ಲೂ ಕೂಡ ಮುಸಲ್ಮಾನ ಅಲ್ಪಸಂಖ್ಯಾತರು ಜಾಸ್ತಿ ಇರುವಂಥ ಏರಿಯಾದಲ್ಲಿ ಇದ್ದೀನಿ. ನಾಗಮಂಗಲದಲ್ಲೂ ಕೂಡ ಅಲ್ಪಸಂಖ್ಯಾತರ ವೋಟ್ಸ್ ಇದೆ. ಹೀಗಾಗಿ ಅಲ್ಪಸಂಖ್ಯಾತರು ಏನು ಮಾಡ್ತಾರೆ, ಟ್ರೆಡಿಷ್ನಲಿ ಅವರು ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ. ಬಟ್ ಆದರೂ ಕೂಡ ಕುಮಾರಸ್ವಾಮಿ ಅವರು ಭಾಳಷ್ಟು ಬಾರಿ ಅಲ್ಪಸಂಖ್ಯಾತರ ವೋಟ್ಗಳನ್ನು ಗಳಿಸೋದಕ್ಕೆ ಕಸರತ್ತು ಮಾಡಿದರು. JDS ರಾಜ್ಯಾಧ್ಯಕ್ಷರನ್ನಾಗಿ CM ಇಬ್ರಾಹಿಂ ಅವ್ರನ್ನ ಮಾಡಿದರು. ಮತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಲವಾರು ಮುಸಲ್ಮಾನ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೂಡ ಕೊಟ್ಟಿದ್ದರು. ಸೊ ಆ ಒಂದು ವಿಚಾರದಲ್ಲಿ ಮುಸಲ್ಮಾನರ ವೋಟ್ ಪಡಿಬಹುದು ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಪಟ್ಟಿದ್ದರು. ಈಗ ಅವರು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನರಿಗೆ ಕುಮಾರಸ್ವಾಮಿ ಅವರ ಮೇಲೆ ಅವರು ಜಾತ್ಯತೀತ ತತ್ವಗಳು, ಅಂದರೆ ಯಾವಾಗಲೂ ಅವರು ಕರ್ನಾಟಕ ಒಂದು ಸೌಹಾರ್ದತೆಯ ಕೂಟ ಆಗಬೇಕು, ಶಾಂತಿ ಸೌಹಾರ್ದತೆ ನೆಲೆಸಬೇಕು ಅಂತ ಅವರು ಈ ಹಿಂದೆ ಎಲ್ಲ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಸೊ ಆ ಒಲವು, ಆ ಪ್ರೀತಿ ಹಾಗೆ ಉಳ್ಕೊಂಡಿದೆಯಾ? BJP ಸೇರಿರೋದ್ರಿಂದ ಅಲ್ಪಸಂಖ್ಯಾತರು ಮುಸಲ್ಮಾನರು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರ ಬಗೆಗಿನ ಆ ಒಲವನ್ನು ಇಟ್ಕೊಂಡಿದ್ದಾರಾ, ಕೈ ಬಿಟ್ಟಿದ್ದಾರಾ? ಬನ್ನಿ ನೋಡೋಣ ಏನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ಈ ಬಾರಿ ಎಲೆಕ್ಷನ್ ಮತ್ತೆ ಬಂದಿದೆ. ಕುಮಾರಸ್ವಾಮಿ ಅವರು BJP ಮತ್ತು JDS ಮೈತ್ರಿಯ ಅಭ್ಯರ್ಥಿ. ಕಳೆದ ಬಾರಿ BJPಯಿಂದ ದೂರ ಇದ್ದರು, ಕಾಂಗ್ರೆಸ್ಗೆ ಹತ್ರ ಆಗಿದ್ರು. ಏನು ಅನಿಸುತ್ತೆ ನಿಮಗೆ? ಫೈಟ್ ಹೆಂಗಿದೆ? ಫೈಟ್ದು ಕಾಂಗ್ರೆಸ್ದೈತೆ. BJP ಅವ್ರ ಜೊತೇಲಿ ಇವರು ಸೇರ್ಪಡೆ ಮಾಡ್ಕೊಂಡಿರೋದ್ಮೇಲೆ ಇವ್ರ ಮೇಲೆ ಈಗ ಗಮನ ಇಲ್ಲ. ಮೊದಲಿತ್ತ ಒಂದು ಸ್ವಲ್ಪ ಆದರೂ? ಮೊದಲು ಇತ್ತು. ಕುಮಾರಸ್ವಾಮಿ ಅಣ್ಣವ್ರ ಜೊತೇಲಿ ಇದ್ದು ಮುಸ್ಲಿಂ ಬಾಂಧವರು ಎಲ್ಲರೂ ಇದ್ದರು. ಇವಾಗ ಇಲ್ಲ. ಯಾಕಿಲ್ಲ ಅಂದರೆ ಇವರು BJP ಅವ್ರ ಜೊತೇಲಿ ಸೇರ್ಕೊಂಡ್ಬಿಟ್ಟವ್ರೆ. ಯಾರು ಮುಸಲ್ಮಾನರು ಯಾರು ಓಟ್ ಹಾಕಲಿಲ್ಲ ಅಂತ ಹೇಳ್ತಾರೆ ಇವರು. ಇವಾಗ ಸೇರ್ಕೊಂಡಾದ್ಮೇಲೆ ಮೊದಲೆಲ್ಲ ಮುಸಲ್ಮಾನರು ಬೇಕಾಗಿತ್ತು ಅವ್ರಿಗೆ, ಈಗ ಬೇಕಾಗಿಲ್ಲ. ಅದಕ್ಕೆ ನಾವು ಆ ಕಡೆ ಗಮನ ಇಲ್ಲ, ಫುಲ್ಲು ಕಾಂಗ್ರೆಸ್ ಕಡೆ ನಾವು ಗಮನ ಮಾಡಿದ್ದೀವಿ. ಅಲ್ಲ ಸರ್, ಈಗ ಮೋದಿ ಗ್ಯಾರಂಟಿನೂ ಇದೆ. ಯಾಕಂದರೆ ಮೋದಿಯವರು ಕೂಡ ಗ್ಯಾರಂಟಿ ಅಂತ ಹಾಕೋತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿ ಕೂಡ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಸೊ ಯಾವ ಗ್ಯಾರಂಟಿಗಳು ಜನರನ್ನ ತಲುಪಿದೆ, ಎಸ್ಪೆಷಲಿ ನಿಮ್ಮ ಸಮುದಾಯಕ್ಕೆ? ನಮ್ಮ ಸಮುದಾಯಕ್ಕೆ ಗ್ಯಾರಂಟಿ ಸಿದ್ದರಾಮಯ್ಯನ ಗ್ಯಾರಂಟಿ ತಲುಪಿದೆ ಸರ್. ಕಮ್ಮಿ ಇದೆ. ಜಾತಿತ್ವ ತತ್ವ ಇದ್ದಿದ್ದು ಮುಂಚೆ ದಳದ ಕಡೆ ಇದ್ದರು ನಮ್ಮ ಮುಸ್ಲಿಂ ಬಾಂಧವರು. ಮೈತ್ರಿ ಮಾಡ್ಕೊಂಡಾದ್ಮೇಲೆ ಈ ಕಡೆ ಇವಾಗ ಕಾಂಗ್ರೆಸ್ ಕಡೆ ಒಲವು ಇದೆ ಮೇಡಮ್. ಸರ್, ಈಗ ಕಳೆದ ಬಾರಿ ಇದು JDS CM ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿತ್ತು. ಆಮೇಲೆ ಹಲವಾರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದರು. ಆದರೂ ಅಲ್ಪಸಂಖ್ಯಾತರು ಕುಮಾರಣ್ಣನಿಗೆ ಓಟ್ ಹಾಕಲಿಲ್ಲ. ಈ ಬಾರಿ ಅವರು JDS BJP ಜೊತೆ ಹೋಗಿದೆ, ಮೈತ್ರಿ ಮಾಡ್ಕೊಂಡಿದ್ದಾರೆ. ಸೊ ಈಗೇನು ಅನಿಸುತ್ತೆ ನಿಮಗೆ? ಇದು ಮೈತ್ರಿ ಏನು ಬೇಕಾಗಿರಲಿಲ್ಲ, ಕುಮಾರಣ್ಣಂಗೆ ಮೈತ್ರಿ ಏನು ಬೇಕಾಗಿರಲಿಲ್ಲ. ಅವರು ಮಾಮೂಲಿ JDS ಅಲ್ಲಿ ಇದ್ದಿದ್ರೆ ಮುಸ್ಲಿಂ ಬಾಂಧವರು ಎಲ್ಲನೂ ಒಳ್ಳೆ ಸಪೋರ್ಟ್ ಕೊಡೋರು, ಒಳ್ಳೆ ಲೀಡಾಗಿ ಗೆಲ್ಸೋರು ಅವ್ರನ್ನ. ಈಗ BJPಗೆ ಹೋಗಿರೋದ್ರಿಂದ ಮುಸಲ್ಮಾನ್ಗಳು ಯಾರೂ ಅವ್ರಿಗೆ ಸಪೋರ್ಟು ಅಷ್ಟು ಕೊಡಲ್ಲ. ಇದರಿಂದ ನಾವೇನು ತೀರ್ಮಾನ ಮಾಡಿದ್ದೀವಿ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಯೋಜನೆ ಚೆನ್ನಾಗಿದೆ. ಅವ್ರ ಗ್ಯಾರಂಟಿಗಳೆಲ್ಲನೂ ಯಾವ ಥರ ನಡೆದ್ರು ಅವರು ಆ ಥರ ನಡ್ಕೊಂಡವ್ರೆ. ಎಲ್ಲ ಗ್ಯಾರಂಟಿಗಳು ಕೊಟ್ಟವ್ರೆ. ಎಲ್ಲಕ್ಕಿಂತ ಅಂದರೆ ಬಸ್ ಸೌಲಭ್ಯ ಕೊಟ್ಟವ್ರೆ. ಆಮೇಲೆ ಹೆಂಗಸ್ರುಗಳಿಗೆ, ಲೇಡೀಸ್ಗಳಿಗೆ 2,000 ರೂಪಾಯಿ ದುಡ್ಡು ಅಮೌಂಟ್ ಎಲ್ಲ ಬರ್ತಾಯಿದೆ. ಎಲ್ಲ ಇಂದ ಕಾಂಗ್ರೆಸ್ಸಿಂದ ಚೆನ್ನಾಗಿದೆ ಇದೆ ಮಂಡ್ಯ ಡಿಸ್ಟಿಕಲ್ಲಿ. ಅಲ್ಲ ಸರ್, ಈಗ ಮುಸಲ್ಮಾನರು ಯಾವುದೇ ಕಾರಣಕ್ಕೂ BJP ಸಪೋರ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ವಾ? ಚಾನ್ಸ್ ಏನೂ ಇಲ್ಲ. ಅವ್ರವರು ಅಭಿಮಾನ್ಯರು ಯಾರು ಇದ್ದರೆ ಅವ್ರ ಕಡೆನೂ ಮಾಡ್ತಾರೆ.
ಈಗ ಜೆ ಡಿ ಎಸ್ ಕಡೆ ಇದ್ದಾಗ ಹೊಸಿ 100% ಒಂದು 10% ಬಿ ಜೆ ಪಿಗೆ ಹೋಯ್ತವೆ ಓಟ್ಗಳು. ಹೌದು ಮೇಡಮ್. ಸೊ ಮೊದಲು ಮುಸಲ್ಮಾನರಿಗೆ ಒಂದು ಚಾಯ್ಸ್ ಇತ್ತು, ಜೆ ಡಿ ಎಸ್ ಕಾಂಗ್ರೆಸ್ಸಾ ಅಂತ. ಈಗ ಒಂದೇ ಚಾಯ್ಸ್ ಉಳಿದಿದೆಯಾ? ಒಂದೇ ಚಾನ್ಸು ಅಂದರೆ ಇವರು ಬಿ ಜೆ ಪಿ ಕಡೆಗೆ ಹೋದ್ರಲ್ಲ ಕುಮಾರಣ್ಣವರು, ಇದರಿಂದ ಕಾಂಗ್ರೆಸ್ಗೆ ಸಪೋರ್ಟ್ ಇದೆ ಒಂಚೂರು ಜಾಸ್ತಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಟಫ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ. ಆ ಥರದ್ದೇನೂ ಇಲ್ಲ ಮೇಡಮ್, ಆ ಥರದ್ದೇನೂ ಇಲ್ಲ. ಈಗ ಅಲ್ಪಸಂಖ್ಯಾತರ ಓಟು ಪಕ್ಕಾ ಕಾಂಗ್ರೆಸ್ಗೆ ಬೀಳ್ತಾವ ಅಥವಾ ಜೆ ಡಿ ಎಸ್ಗೂ ಒಂದು ಸ್ವಲ್ಪ ಒಲವು ಇದೆಯಾ ಜನರಿಗೆ? ಮೊದಲು ಒಲವಿತ್ತು ಜೆ ಡಿ ಎಸ್ ಪಕ್ಷ, ಅವರು ಅದೇ ಪಕ್ಷದಲ್ಲಿ ಅಭ್ಯರ್ಥಿ ಆಗಿದ್ದರೆ ಜನ ಒಲವು ತೋರ್ತಿದ್ರು. ಈಗ ತೋರಿಸಲ್ಲ. ಅವರು ಬಿಜೆಪಿ ಜೊತೆ ಹೋಗದೇ ಇದ್ರೆ ಕುಮಾರಸ್ವಾಮಿ ಅವರ ಪರವಾಗಿ ಇರ್ತಿದ್ರ ಜನ? ಖಂಡಿತ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರ ಮತಗಳಿಗೋಸ್ಕರ ತುಂಬಾನೇ ಪ್ರಯತ್ನ ಪಟ್ಟರು, ತಮಗೆ ಗೊತ್ತಿದೆ. ಆದರೆ ಅಲ್ಪಸಂಖ್ಯಾತರು ಯಾಕೋ ಅವ್ರ ಕೈ ಹಿಡಿಲೇ ಇಲ್ಲ. ಅವರು ಭರವಸೆ ಏನು ಕೊಡ್ತಾರೆ ಅದಕ್ಕೆ ಈಡೇರಲ್ಲ, ಮುಂದ್ಗಡೆ ಕೊಡಲ್ಲ ಅವರು. ಅದಕ್ಕೋಸ್ಕರ ಕುಮಾರಣ್ಣವ್ರಿಗೆ ಹೋದ ಸರಿನೇ ನಿಖಿಲ್ ಕುಮಾರಸ್ವಾಮಿಗೆ ಸೋಲ್ಸವ್ರೆ ಮಂಡ್ಯದಲ್ಲಿ. ಇದರಿಂದ ಏನು ಬೇಕಾಗಿದ್ದಿಲ್ಲ. ಬೇರೆಯವ್ರು ಯಾರು ನಮ್ಮ ಮಂಡ್ಯ ಇಷ್ಟೇಕಲ್ಲಿ ಲೋಕಲ್ ಅವ್ರಿಗೆ ಕೊಟ್ಟಿದ್ರೆ ಅವ್ರಿಗೂ ಒಂಥರ ಸಮಾಧಾನ ಆಗೋದು. ಅವರವರೇ ಇರಬೇಕು ಅಂತ ಅವರು, ಅದೇ ಅವರು ಇದರಲ್ಲಿ ಅವ್ರ ಮಗನೇ ಇರಬೇಕು, ಕುಮಾರಸ್ವಾಮಿ ಇರಬೇಕು ಅಂತ ಈಗ ಬೇರೆಯವ್ರು ಇದ್ದಾರಪ್ಪ, ಬೇರೆಯವ್ರಿಗೆ ಮಂಡ್ಯ ಕೊಡ್ಬೋದಿತ್ತಪ್ಪ. ಈಗ ಬೇರೆ ಕೊಡಬೇಕಿತ್ತು, ಪುಟ್ಟರಾಜನ್ ಕೊಡ್ಬೋದಿತ್ತಲ್ಲ. ಮೈತ್ರಿ ಮಾಡ್ಕೊಂಡಾದ್ಮೇಲೆ 3 ಸೀಟ್ ಕೊಟ್ಟಾರವರು. ಸ್ವತಂತ್ರ ಇದ್ರು 3 ಸೀಟ್ 4 ಸೀಟ್ ಹಾಕ್ಕೋಬೋದಿತ್ತಲ್ಲ ಅವರು. ಮೈತ್ರಿ ಮಾಡ್ಕೊಳ್ಳೇಬಾರ್ದಿತ್ತು ಅವರು. ಒಲವು ಎಲ್ಲ ದಳದ ಕರೆ, ನಮ್ಮವ್ರದ್ದು ಅರ್ಧ ಜನ ದಳದ ಕರೆ ಇರೋರು ಆವಾಗ ಮೈತ್ರಿ ಇಲ್ಲ ಅಂದರೆ. ಅಭಿವೃದ್ಧಿ ಏನೂ ಆಗಿಲ್ಲ. ಇವಾಗ ಸುರೇಶ್ ಯಾಕೆ ಸರ್ ಬಿಜೆಪಿ ಅಂದರೆ ಮುಸಲ್ಮಾನರಿಗೆ ಒಂಥರ ಅಷ್ಟು ಇದು ಯಾಕೆ ಮಾಡ್ಕೊಂಡಿಲ್ಲ? ಬೇರೆಯವ್ರು ಏನು ಮಾಡಿಸೋದು, ನಾವೇನು ಮಾಡ್ಕೊಂಡಿಲ್ಲ. ಅದು ಇಲ್ಲಿ ಮುಸ್ಲಿಮ್ಸ್ ಓಟ್ಸೇ ಬೇಡ ಅಂತಾರೆ. ಈಶ್ವರಪ್ಪ ಹೇಳ್ತಾರೆ, 4-5 ಜನ ಹೇಳ್ತಾರೆ, ಡೈರೆಕ್ಟಾಗಿ ಹೇಳ್ತಾರೆ ಮುಸ್ಲಿಮ್ಸ್ ಓಟ್ಸು ಬೇಡ ಅಂತ ಹೇಳ್ತಾರೆ. ಅಲ್ಲೇ ಹೋದ್ರು ಕಸ ಗುಡ್ಸೋಕೆ ಮಡಿಕೋತೀವಿ ಮುಸ್ಲಿಮ್ಗೆ ಅಂತಾರೆ ಬಿ ಜೆ ಪಿಲಿ. ಅದಕ್ಕೆ ಬಿ ಜೆ ಪಿ ನಾವು ಕಿವಿ ಕೊಡೋದಿಲ್ಲ. ದಳಕ್ಕೆ ಈ ಸತಿ ಮೈತ್ರಿ ಆಗಿರೋದಕ್ಕೆ ದಳಕ್ಕೆ ಕಾಂಗ್ರೆಸ್ಗೆ ಓಟ್. ವಾಜಪೇಯಿ ಇರೋ ಟೈಮಲ್ಲಿ ಈ ಜಾತಿ ಪಾತಿ ಏನೂ ಇರಲಿಲ್ಲ. ಈ ವಾಜಪೇಯಿ ಇರೋ ಟೈಮಲ್ಲಿ ಎಲ್ಲ ಅನುಕೂಲ ಆಗೇ ನಡೀತಾ ಇತ್ತು. ಅವರು ಹೋದ ಮೇಲೆ ಇವರು ಬಂದ ಮೇಲೆ ಈ ಜಾತಿ ಆ ಜಾತಿ, ಈ ಜಾತಿ ಆ ಜಾತಿ ಅಂತ ತಂದು ಹಿಂದುತ್ವ ಅಂತ ತಂದು ಹುಟ್ಟಿದ್ದೆ ಇವರು. ಸ್ಟಾರ್ ಚಂದ್ರವ್ರಿಗೆ ಚೆನ್ನಾಗಿದೆ. ನಮ್ಮ ಮಿನಿಸ್ಟ್ರು ಚಲುವರಾಯಸ್ವಾಮಿ ಅವರು ಓಡಾಡ್ತವ್ರೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾವ್ರೆ, ಅವ್ರಿಗೆ ಸಪೋರ್ಟ್ ಚೆನ್ನಾಗಿದೆ. ಸ್ಟಾರ್ ಚಂದ್ರು 10,000-15,000 ಓಟು ಲೀಡಿಂದಾಗಿ ಸ್ಟಾರ್ ಚಂದ್ರು ಗೆಲ್ತಾರೆ. ಓಕೆ, ನೀವು 10-15 ಅಂತಿದ್ರೆ ಎಲ್ಲ 1 ಲಕ್ಷ ಅಂತಿದ್ದಾರೆ, ನೀವೇ 10-15 ಅಂತಿದ್ದಾರೆ. ಫೈಟ್ ಇದೆ, ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಕುಮಾರಸ್ವಾಮಿ ನಿಂತಿರೋದಕ್ಕೋಸ್ಕರ ಫೈಟ್ ಇದೆ. ಇಲ್ಲ ಬೇರೆಯವ್ರು ಯಾರು ನಿಂತಿದ್ರೆ ನೀವು ಹೇಳ್ದಂಗೆ 1 ಲಕ್ಷ 2 ಲಕ್ಷದಿಂದನೂ ಗೆಲ್ಲೋ ಚಾನ್ಸ್ ಇತ್ತು. ಯಾಕೆ ಕುಮಾರಸ್ವಾಮಿ ನಿಂದೆಗಿಂತ ಮಾಜಿ ಮುಖ್ಯಮಂತ್ರಿ ಅವ್ರಿಗೂ ಕಷ್ಟ ಇದೆ. ಒಂದು ಸ್ವಲ್ಪ ಈ 10-15 ಸಾವಿರ ಯಾರು ಗೆದ್ರು ಅಷ್ಟೇ. ಯಾಕಂದರೆ ರೈತರ ಬಗ್ಗೆ ಎಲ್ಲ ಅವ್ರಿಗೆ ಕಾಳಜಿ ಐತೆ, ಅದಕ್ಕೋಸ್ಕರ ಕುಮಾರಣ್ಣ ಗೆಲ್ತಾರೋ. ಈಗ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಅಲ್ಲಿ ಇದ್ದಿದ್ರೆ ಏನೋ ಯೋಚನೆ ಮಾಡ್ಬೋದಾಗಿತ್ತು. ಅಂದರೆ ಜೆ ಡಿ ಎಸ್ ಅಲ್ಲೇ ಇದ್ದಾರೆ, ಬಿ ಜೆ ಪಿ ಜೊತೆ ಹೋಗದೆ ಇದ್ದಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಬಿ ಜೆ ಪಿ ಜೊತೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ಚಾನ್ಸ್ ಕಡಿಮೆ ಆಯಿತು, ಎಸ್ಪೆಷಲಿ ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಓಟ್ ಹೋದ್ರು ಅಭಿಮಾನ ಇರೋರು ಕೊಟ್ಟೆ ಕೊಡ್ತಾರೆ. ಕುಮಾರಣ್ಣ ಗೆದ್ತಾರೆ, 1 ಲಕ್ಷ ಲೀಡಿಂದ ಗೆದ್ತಾರೆ. ಸೂಪರ್. ಓಕೆ, ಎಲ್ಲರೂ ಹಂಗೇನಿಲ್ಲ, ಭಾಳಷ್ಟು ಜನ ಕುಮಾರಸ್ವಾಮಿ ಅವರ ಪರ ಒಲವಿರೋರು ಕೂಡ ಇದ್ದಾರೆ. ಯಾರಿಗೆ ಸರ್ ನಿಮ್ಮ ಓಟು? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಏನು ಬರಲಿ ಏನು ಹೋಗಲಿ ಕಾಂಗ್ರೆಸ್ಸನ್ನೇ. ಯಾಕಂದರೆ ಈಗ ಕುಮಾರಸ್ವಾಮಿಗೆ ಹಾಕಿದ್ರೆ ನಮ್ಮ ಸಾವು ನಮ್ಮ ಮನೆಗೆ ಕರ್ಕೊಳ್ಳಂಗೆ. ಬಿ ಜೆ ಪಿಗೆ ಮೈತ್ರಿ ಆದಮೇಲೆ ಅವ್ರಿಗೆ ಹಾಕೋದೇನೋ ಒಂದು, ಬಿ ಜೆ ಪಿಗೆ ಹಾಕಿದ್ರು ಒಂದೇನೆ. ಸಾವನ್ನೇ ಬರೋದು. ಎಲ್ಲ ಬರೋದೇ ಅವ್ರ ಕಡೆಯಿಂದಾನೆ, ಇನ್ಯಾರ ಕಡೆಯಿಂದ ಬರ್ತೈತೆ? 10 ವರ್ಷ ಸರ್ಕಾರ ಇತ್ತಲ್ಲ, ಮೋದಿ ಅವ್ರದ್ದು ಏನು ಸಾಬ್ರಿಗೆ ಹೊಡ್ಬಿಟ್ಟ. ಮೋದಿ ಏನು ಹೊಡೆದಿಲ್ಲ ಸಾಬ್ರಿಗೆ. ಮೋದಿ ಏನು ಮಾಡಲ್ಲ. ಮೋದಿ ಅವರು ಒಳ್ಳೇದೇ ಮಾಡ್ಕೊ ಬರ್ತಾರೆ. ನಾವು ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ನಮಗೆ. ಕುಮಾರಣ್ಣ ಮೋದಿ ಅವಾಗ ಎಲ್ಲ ಸಿಲಿಂಡರ್ ಕಮ್ಮಿ ಮಾಡಲಿಲ್ಲ. ಈಗ ಎಲೆಕ್ಷನ್ ಬಂದ ತಕ್ಷಣ ಸಿಲಿಂಡರ್ ಕಮ್ಮಿ ಮಾಡ್ಬಿಟ್ರು. ಈಗ ಮುಂಚೆ ಮುಖ್ಯ ನಮಗೆ ಕಮ್ಮಿ ಮಾಡಲಿಲ್ಲ. ಅಲ್ಲ, ಇವ್ರೇನೇ ಒಂದು ನಿಮಿಷ ಸರ್. ಈಗ ಇವ್ರೇನು ಹೇಳ್ತಾ ಇದ್ದಾರೆ? ಏನು ಸರ್ ನಿಮ್ಮ ಹೆಸರು? ಮೊಹಮ್ಮದ್ ದಸ್ತಗಿರಿ ಏನು ಹೇಳ್ತಿದ್ದಾರೆ ಅಂದರೆ 10 ವರ್ಷದಿಂದ ಮೋದಿ ಇದ್ದಾರೆ, ಏನು ಸಾಬ್ರಿಗೆಲ್ಲ ಹೊಡೆದಾಕ್ಬಿಟ್ರ, ನೀವೆಲ್ಲ ಬದುಕಿಲ್ವಾ, ಜೀವಂತವಾಗಿದ್ದೀರಲ್ಲ, ಸೊ ಸುಮ್ಮನೆ ಹೇಳ್ಬೇಡಿ ಅಂತ ಹೇಳ್ತಿದ್ದೀರಾ. ಹೌದಾ? ಕರೆಕ್ಟು, ಹೌದು. ಎಸ್ ಸರ್, ಹೇಳಿ.
ಮೇಡಮ್ ಇಲ್ಲಿನ ಮಂಡ್ಯ ಜಿಲ್ಲೆ ಅಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಸರ್ ಇವಾಗ ಸಾಬ್ರಿಗೆ ಬಿಜೆಪಿ ಕಂಡ್ರೆ ಆಗಲ್ಲ ಅಂತಾರೆ. ಅದೇ ಒಂದ್ ನಿಮಿಷ ತಡ್ರಿ, ಅದೇ ಸಿದ್ದರಾಮಯ್ಯನವರು ಏನಾದರೂ ಮುಸ್ಲಿಂ ಪರ ಮಾತಾಡ್ಬಿಟ್ರೆ ಅವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಅಂತಾರೆ. ವೆರಸ್ ಈಸ್ ಎ ಹಿಂದೂ, ಬಿಕಾಸ್ ಅವರು ಜಾತ್ಯತೀತ ತತ್ವಕ್ಕೆ ಅವರನ್ನ ಖಾನು ಅದು ಇದು ಅಂತ ಮಾಡಿ ಮಾತಾಡ್ತಾರೆ. ಸೊ ಯಾಕೆ ಬಿ ಜೆ ಪಿಗೂ ಮತ್ತು ಮುಸಲ್ಮಾನರಿಗೂ ಒಂದು ರೀತಿ ಯಾಕೆ ಆಗ ಬರ್ತಾ ಇಲ್ಲ? ಯಾಕೆ ಅಷ್ಟೊಂದು ಕೋಪ ಯಾಕೆ? ಮೇಡಮ್ BJP ಮೇಲೆ ಕೋಪ ಯಾಕೆ ಅಂದರೆ, ನಮಗೆ ಯಡಿಯೂರಪ್ಪ ಇದ್ದಾಗ ಒಂಥರ ಸೆಕ್ಯುಲರ್ ಮೈಂಡ್ ಇದ್ರು ಅವರು. ಈಗ ಆಮೇಲೆ ಬಂದವರೆಲ್ಲ ಯಾರು ಸೆಕ್ಯುಲರ್ ಮೈಂಡ್ ಇಲ್ಲ, ಬರೀ RSS ಮೈಂಡ್ ಇರ್ಕೊಂಡು ಅಲ್ಲಿ ಹೊಡಿ ಸಾಬ್ರಿಗೆ ಹೊಡಿಬೇಕು, ಅದು ಹೊಡಿಬೇಕು, ಹಿಂದೂ ಮುಸ್ಲಿಂ ಅಂತ ಜಗಳ ಮಾಡಿಸೋದು, ಅದು ಒಂದೇ ಮಾಡಿದ್ದು, ಇನ್ನೇನು ಬೇರೆ ಇದು ಮಾಡಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪರ ಮೇಡಮ್. ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರ. ಈ ಸ್ಟಾರ್ ಚಂದ್ರು ಅಂತ ಇದ್ದಾರೆ, ಅವ್ರ ಪರವಾಗಿ ಇದೀವಿ ಮೇಡಮ್. ಸ್ಟಾರ್ ಚಂದ್ರು ಅವ್ರು ನೆನ್ನೆ ಮೊನ್ನೆ ಬಂದಿದ್ದಾರೆ, ಯಾರೂ ಗೊತ್ತಿಲ್ಲ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವ್ರನ್ನ ನೀವೆಲ್ಲ ನೋಡಿದ್ದೀರಾ. ಆಮೇಲೆ ಕುಮಾರಸ್ವಾಮಿ ಅವರು ಕೂಡ ಮುಸಲ್ಮಾನರ ವಿರೋಧಿ ಅಂತಲೂ ಇಲ್ಲ. ಅವರ ಆಡಳಿತ ನೀವು ಕೂಡ ನೋಡಿದ್ದೀರಾ. ಅವರು ತೀರಾ ತಾವು ಹೇಳಿದಂಥ ಮೈಂಡ್ಸೆಟ್ಟಿಂದ ಅಲ್ಲ. ಕಳೆದ ಬಾರಿಯೂ ಕೂಡ ಈ ಹಲಾಲ್ ಕಟ್ಟು ಅದು ಇದು ಭಾಳಷ್ಟು ವಿಚಾರಗಳು ಬಂದಾಗ ಇದು ಸೌಹಾರ್ದತೆಯ ಕೂಟ ಆಗಬೇಕು ಕರ್ನಾಟಕ ಅಂತ ಮಾತಾಡಿದವರು, ಹೌದಲ್ವಾ? ಸೊ ಈಗ ಅವರು BJP ಜೊತೆ ಮೈತ್ರಿ ಮಾಡ್ಕೊಂಡ ತಕ್ಷಣ ವಿಲನ್ ಆಗೋದ್ರಾ? ಮೇಡಮ್ ಅವ್ರದ್ದು ಏನಾಗಿದೆ ಇಲ್ಲಿ ನೋಡಿ, ಅವ್ರು ಏನಂತಿದ್ರು, ಫಸ್ಟು ಜಾತ್ಯತೀತ ನಾವು ಅಂತ ಹೇಳ್ತಿದ್ರಲ್ಲ, ಆ ಜಾತ್ಯತೀತ BJPಗೆ ಹೋದ್ಮೇಲೆ ಮುಗೀತು. ಅಲ್ಲಿಗೆ ಎಲ್ಲಿದೆ ಜಾತ್ಯತೀತ? ಯಾಕೆ ಹೋದ್ರು BJPಗೆ? BJPಗೆ ಹೋದ ತಕ್ಷಣ ಏನಾಗೋಯ್ತು? ಏನು ಮಾಡಿದ್ರು ಮುಸಲ್ಮಾನರಿಗೆ? ಅವರು RSS ಮೈಂಡು. ಅವರು ಅಷ್ಟೇ, ಕುಮಾರಸ್ವಾಮಿನೂ ಅಷ್ಟೇ, ನಿಖಿಲು ಅಷ್ಟೇ RSS ಮೈಂಡು. ಒಂದು ಯಾವುದೋ ಒಂದು ನ್ಯೂಸಲ್ಲೇ ಹೇಳಿದರು, RSSಗೆ ನಮಗೆ 100 ವರ್ಷ ಏನು ಅದು ಇದು ಅಂತ ಹೇಳ್ಬಿಟ್ಟು ಹೇಳಿದರು. ಆಮೇಲೆ ಹಲಾಲ್ ಕಟ್ಟಿಗೂ ಹೇಳಿದರು ಕುಮಾರಸ್ವಾಮಿಯವರು. ಹಿಜಾಬ್ ವಿಚಾರ ಇದ್ದಾಗ ಹಿಜಾಬ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು. ಆಗ ಯಾಕೆ ಮಾತಾಡ್ತಾರೆ? ಆಗ ಯಾಕೆ ಹೇಳ್ತಾರೆ? ಜಾತ್ಯತೀತರಲ್ವಾ ಇವರು, ದಳದವರು. ಈಗ ಕುಮಾರಸ್ವಾಮಿಯವರು ಈಗ ಮಂಡ್ಯ ಸ್ಟಾರ್ ಚಂದ್ರ, ನೀವು ಹೇಳಿದ್ರಿ ಒಂದು ಮಾತು, ಸ್ಟಾರ್ ಚಂದ್ರು ಅವರು ಈಗ ಬಂದಿರೋದು ಅಂತ. ಕುಮಾರಸ್ವಾಮಿ ಅವರು ಹಾಸನದವರು, ಮಂಡ್ಯ ಸ್ಥಳೀಕರಲ್ಲ, ಮಂಡ್ಯದವ್ರಲ್ಲ ಅವರು. JDS ಸ್ಟ್ರಾಂಗ್ ಆಗಿದೆ ಮಂಡ್ಯ. ಎಲ್ಲಿದೆ ಮೇಡಮ್? ಎಲ್ಲ ಸೋತ್ಬಿಟ್ಟವ್ರಲ್ಲ. ಯಾವ್ದು ಸೋಲು ಗೆಲುವು ಇದ್ದದ್ದೇ ಸರ್, ಸೋಲು ಗೆಲುವು ಇದ್ದದ್ದೇ. ಸೊ ಇವಾಗ ಕಳೆದ ಬಾರಿ ಆಯಿತು ಸರ್, ಕಳೆದ ಬಾರಿ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತು ಹಂಗಂತ ನಿರ್ನಾಮ ಆಗೋಯ್ತಾ ಕಾಂಗ್ರೆಸ್ಸು? ಮತ್ತೆ ಬರಲಿಲ್ವಾ? ಸೊ ಯಾವುದು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಹರಿಯೋ ನೀರಿದ್ದಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಪಕ್ಷ ಐತೆ, ಪಕ್ಷ ಇಲ್ಲ ಅಂತ ಅಲ್ಲ. ಆದರೆ ಈಗ ಪಕ್ಷ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮನಸ್ಥಿತಿಗಳು ಕೂಡ ಬದಲಾಗಿದೆ ಅಂತ ಅನ್ಸುತ್ತೆ. ಮೇಡಮ್, ನಾವು ಏನು ಮಾಡಿದ್ರು ಕಾಂಗ್ರೆಸ್ ಬೇರೆ ಏನು ಸರ್ ಕಾಂಗ್ರೆಸ್ ಅಂತದ್ದು ಏನು ಮಾಡಿದೆ ನಿಮಗೆ ಹೇಳಿ? JDS ಏನು ಮಾಡಿದೆ ಅದು ಹೇಳಿ. ನಾನಲ್ಲ, ನೀವು ಇಲ್ಲ ಹೇಳ್ತಾ ಇರೋದು. ಇಲ್ಲ, ಈಗ ಓಟ್ ಹಾಕೋರು ನೀವು ಹೇಳ್ಬೇಕು, ನಾನೇನು ಹೇಳೋಣ? ಈಗ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ, ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಓಟ್ ಹಾಕಿರ್ತೀರಾ ಅಂತ ಕೇಳಿದ್ದಕ್ಕೆ ಉತ್ತರ ಇಲ್ಲ ಅಂದ್ರೆ ಏನರ್ಥ? ಮೇಡಮ್ ಕಣ್ಮುಂದೆ ಬಸ್ ಫ್ರೀ ಇದೆ. ಮಂಡ್ಯ ಜನರಿಗೆ ನೀರು ಕೊಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತಾವೆ, ಯಾಕೆ ನೀರು ಕೊಟ್ಟಿಲ್ಲ ಅಂತ ಜನ ಕೇಳ್ತಾ ಇದಾರೆ ರೈತರು. ದಳದವ್ರು ಕೊಟ್ರ ಮೇಡಮ್? ದಳದವ್ರು ಕೊಟ್ರು. ಸಿದ್ದರಾಮಯ್ಯ ದೇವರು ಮಳೆ ತರ್ಸಕ್ಕೆ, ನೀರು ಕೊಡಕ್ಕೆ. ಎಲ್ಲಿಂದ ಬತ್ತು ಮಳೆ? ದಳದವ್ರು ಇದಾರಲ್ಲ, ಎಲ್ಲಿಂದ ಬತ್ತು ಮಳೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಬರಗಾಲ ಬರ್ತದೆ ಅಂತ ಅವ್ರು ಹೇಳೋದು. ಅವ್ರ ಬರ್ಮೆ ಅದು ಹೇಳೋದು. ಅವ್ರ ದೇವ್ರ ಅಲ್ವಲ್ಲ, ಬಾರ ಮಳೆ ಅಂದ್ರೆ ಬಂದ್ಬಿಡಕ್ಕೆ. ದೇವ್ರು ಕೊಡಬೇಕು, ನಾವು ತಿನ್ಬೇಕು, ಸತ್ಯನಾ? ಅದೇ ದರ ದೇವ್ರು ಮಳೆ ಬಿಡಬೇಕು, ಬರಬೇಕು. ದೇವ್ರ ದಯದಿಂದ ಒಳ್ಳೆ ಮಳೆ ಬೆಳೆ ಆಗ್ಲಿ. ನಿಖಿಲ್ ನಿಂತಿದ್ರಲ್ಲ, 8,000 ಕೋಟಿ ಕೊಟ್ಟಿದೀವಿ ಅಂದ್ರು. ಎಲ್ಲಿದೆ ಅದು? 8 ರೂಪಾಯಿ ಇಲ್ಲಪ್ಪ ಮಂಡಿ. ಅಲ್ಲ, ಕೊಟ್ಟಿದೀವಿ, 8 ರೂಪಾಯಿ ಇಲ್ಲ. ಆಯ್ತಾ? ನೀವು ಗೆಲ್ಲಿಸ್ಲಿಲ್ವಲ್ಲ? ಗೆಲ್ಸಿದ್ರೆ ಕೊಡದ? ನೋಡ್ಕೊಳ್ಳಿ, ಅಲ್ಲೇ ರಾಜಕೀಯ ಐತೆ ನೋಡಿ, ಅಲ್ಲೇ ರಾಜಕೀಯ ಇದೆ. ಎಲ್ಲ ಇದೆ. 8,000 ಕೋಟಿ ನಿಖಿಲ್ಗೆ ನಿನ್ಸಿದ್ರಲ್ಲ, ಆಗ ಲೀಡರ್ಸ್ ಲೋಕಲ್ ಯಾರು ಇರಲಿಲ್ಲ ಮಂಡ್ಯ ಜಿಲ್ಲೆಯವರು. ಇವ್ರ ಮನೆಯವ್ರಿಗೆ ಎಲ್ಲ ಬೇಕಾ? ಈಗಲೇ ಕೊಡ್ಬೋದಿತ್ತಲ್ಲ. ಕುಮಾರಸ್ವಾಮಿ ಆಯ್ತಾ? ತಮ್ಮಣ್ಣ ಇಲ್ವೇ? CS ಪುಟ್ಟರಾಜ್ ಇಲ್ವೇ? DC ತಮ್ಮಣ್ಣ ಇಲ್ವೇ? ಹಿರೇಕೆಯವರು JDSನಲ್ಲಿ ಕೊಡ್ಬೋದಿತ್ತಲ್ಲ. JDSನಿಂದ ಕೊಟ್ಬಿಟ್ಟು ಕುಮಾರಸ್ವಾಮಿ ಅವರು ಬಂದು, ದೇವೇಗೌಡರು ಬಂದು ಕ್ಯಾಂಪೇನ್ ಮಾಡಬೇಕಿತ್ತಲ್ಲ, ಗೆಲ್ಲಿಸ್ಬೇಕಿತ್ತಲ್ಲ, ಪಕ್ಷ ಸಂಘಟನೆ ಮಾಡ್ಬೋದಿತ್ತಲ್ಲ. ಈಗ ಯಾಕೆ ಮಾಡ್ತಾ ಇಲ್ಲ? ನಿಖಿಲ್ ನಿಲ್ಸಿದ್ರಲ್ಲ ಇಲ್ಲಿ, ಅವ್ರು CM ಆಗಿದ್ರು, 7 ಜನ MLA ಅವರಿದ್ರು, 2 ಮಿನಿಸ್ಟರ್ ಇದ್ರು, 3 ಜನ ಮಿನಿಸ್ಟರ್ ಅಲ್ಲ, MLC 3 ಜನ. ಯಾಕೆ ಗೆಲ್ಲಿಲ್ಲ? ಅದರ ಹಿಂದೆ ಇತ್ತು ಚಲನಸ್ವಾಮಿ ಅಂತ ಒಂದು ಒಳ್ಳೆ ವ್ಯಕ್ತಿತ್ವ, ಸುಮಲತಾ ಅವ್ರ ಹಿಂದೆ, ಅದಕ್ಕೆ ಗೆಲ್ಸಿದ್ದು.
ಅದೇ ಥರ ಇದೆ ಈಗಲೂ ಅದೇ ಥರ. ಅವರ ನಮ್ಮ ಸ್ಟಾರ್ ಚಂದ್ರು ಅವರಿಂದ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅಭಿವೃದ್ಧಿ ಅಂದರೆ ಚಲುವರಾಯಸ್ವಾಮಿ, ಅದಕ್ಕೋಸ್ಕರ ಚಲುವರಾಯಸ್ವಾಮಿಗೆ ಲೈಕ್ ಮಾಡ್ತೀವಿ. ಆದರೂ ಕೂಡ ಸರ್, ನಾನು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಓಡಾಡಿದಾಗ ಜನರಿಗಿರೋ ಒಂದು ಕೋಪ ಏನು ಗೊತ್ತಾ, ನೀರು ಬಿಟ್ಟಿಲ್ಲ, ಮಳೆ ಆಗಿಲ್ಲ, ಬೆಳೆಗೆ ನೀರು ಬಿಟ್ಟಿಲ್ಲ, ಡ್ಯಾಮಲ್ಲಿ ನೀರಿದೆ ನೀರು ಬಿಟ್ಟಿಲ್ಲ, ನೀರು ಬಿಟ್ಟಿಲ್ಲ, ಬಿಡಬೇಕಾಗಿತ್ತು ನಮಗೆ ನೀರು ಅಂತ. ಬಿಡಿ ಮೇಡಮ್, ಬೆಳೆಗಳೆಲ್ಲ ಬತ್ತೋದ್ಮೇಲೆ ಬಿಡಿಸೇನು ಪ್ರಯೋಜನ ಸರ್? ನೀವು ಒಳ್ಳೆ ಮೇಡಮ್ ಈಗೇನು ಕೊಟ್ಟಿಲ್ಲ ಇನ್ನ, ಪರಿಹಾರನೇ ಕೊಟ್ಟಿಲ್ವಲ್ಲ ಇವರು. ಪರಿಹಾರ ಕೊಟ್ಟರೆ ಅಲ್ಲಿ ನೀರು ಬಂದರೆ ನೀರಿಲ್ವಲ್ಲ, ಈಗ ನೀರು ಇಲ್ದಿರೋದ್ರಿಂದ ಪರಿಹಾರ ಏನೂ ಇಲ್ವಲ್ಲ. ಪರಿಹಾರ ಕೊಟ್ಟರೆ ಏನೋ ಒಳ್ಳೇದಾಗುತ್ತೆ, ಅದು ಕೊಟ್ಟಿಲ್ವಲ್ಲ. ಮಂಡ್ಯದ ಅಲ್ಪಸಂಖ್ಯಾತರು ಯಾರಿದ್ದಾರೆ, ಮುಸಲ್ಮಾನ ಬಾಂಧವರು, ಅವರಂತೂ ಕಾಂಗ್ರೆಸ್ ಬಿಟ್ಟು ಹೋಗೋ ಮಾತೇ ಇಲ್ಲ. ನೀವು ಯಾರಿಗೆ ಮೈಕಿಡ್ರಿ ಅಲ್ಪಸಂಖ್ಯಾತರಿಗೆ, ಅವ್ರು ಹೇಳೋವಂಥ ಏಕೈಕ ಪಾರ್ಟಿ ಕಾಂಗ್ರೆಸ್. ಸೊ ಕಾಂಗ್ರೆಸ್ನ ಬಿಟ್ಟು ಆಚೀಚೆಗೆ ಅವ್ರು ಹೇಳೋದು JDS ಅಲ್ಲೇ ಇದ್ದಿದ್ರೆ ಕುಮಾರಸ್ವಾಮಿ ಅವರು ನಾವೊಂದಿಷ್ಟು ಮನಸ್ಸು ಮಾಡ್ಬೋದಾಗಿತ್ತು. ಆದರೆ ಅವರು BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ನಮ್ಮ ವೋಟ್ ಬೇಕಾಗಿಲ್ಲ. ಯಾಕಂದರೆ ಅವರು ಓಪನ್ ಆಗಿ ಅಲ್ಲಿ ಇಲ್ಲಿ BJP ನಾಯಕರು ಹೇಳ್ತಾರೆ ಮುಸಲ್ಮಾನರು ವೋಟ್ಸ್ ನಮಗೆ ಬೇಡ ಅಂತ. ಮೋಸ್ಟ್ಲಿ ಕುಮಾರಸ್ವಾಮಿ ಅವ್ರಿಗೂ ಬೇಡ ಆಗಿದೆ, ಅದಕ್ಕೆ ಈ ಡಿಸಿಷನ್ ತೊಗೊಂಡಿದ್ದಾರೆ ಅಂತ. ಸೊ ಒಂದಂತೂ ಸತ್ಯ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರ ವೋಟು ಕಾಂಗ್ರೆಸ್ ಬಿಟ್ಟು ಹೋಗಂಗೆ ಕಾಣ್ತಾ ಇಲ್ಲ. ಸರ್, ಮತ್ತೆ ಎಲೆಕ್ಷನ್ ಬಂದೈತೆ, ಒಳ್ಳೇದು. ಪೈಪೋಟಿ ಐತಾ? ಯಾರ್ಯಾರು ನಿಂತವ್ರೆ ಗೊತ್ತಾ ನಿಮಗೆ ಎಲೆಕ್ಷನ್ನಲ್ಲಿ? JDS ನಿಂದ ಇವನು ಕುಮಾರಸ್ವಾಮಿ, ಇಲ್ಲಿಂದ ಮೈಸೂರಿನಿಂದ ಪ್ರತಾಪ್ ಸಿಂಹ, ಕಾಂಗ್ರೆಸ್ ಇಂದ ಇಲ್ಲಿ ನಾಗಮಂಗಲಕ್ಕೆ ಯಾರು ನಿಂತವ್ರೆ? ನಾಮಗಲದಿಂದ ಯಾರು ಇಲ್ಲ, ಬೆಳ್ಳೂರವರು ಹೆಚ್ಚು ಕಮ್ಮಿ ಆಯ್ತದೆ. ಸ್ಟಾರ್ ಚಂದ್ರು ಮತ್ತು ಕುಮಾರಸ್ವಾಮಿ ಅವ್ರ ಮಧ್ಯೆ ಪೈಪೋಟಿ ಐತಾ? ಸಿಕ್ಕಾಬಟ್ಟೆ ಓವರ್. ನಮ್ಗೇನು ಕುಮಾರಸ್ವಾಮಿ ಮೇಲೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಯಾವ್ದು ಬಾರಿ ಕುಳ ಅವನು ಜೋರಾಗವನೆ ಅವನು. ಆಮೇಲೆ ರಾತ್ರಿ ನ್ಯೂಸ್ಗಳು ಕೇಳ್ತಾ ಇರೋದು, ನಾವು ಹೇಳ್ತಾ ಇರೋದು ನಮ್ಮ ಮನಸ್ಸಲ್ಲಿ ಇನ್ನು ಕುಮಾರಸ್ವಾಮಿ ಕಡೆಯಿಂದ ಏನು ಅಂತ ಒಲವಿಲ್ಲ. ಸೊ ಈ ಸರಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತಿರೋದು ಆಶ್ಚರ್ಯ ಆಯ್ತಾ ನಿಮಗೆ? ಆಶ್ಚರ್ಯ ಏನಿಲ್ಲ, ಮಾಮೂಲಿ ಹೆಂಗ ಬರಬೇಕಾಗಿತ್ತು ಅಂತಾನು ಒಂದು ಮನಸ್ಸಿತ್ತು. ಆದ್ರೂ ಇವರು ಜೈಂಟಿ ಆಗದೆ ಹೋಗಿದ್ದಿದ್ರೆ, BJPನೂ ಅದು ಜೈಂಟಿ ಆಗದೆ ಹೋಗಿದ್ರೆ ಯಾರೋ ಒಬ್ಬರು ಬರೋರು. ಈಗ ಹೇಳೋಕ್ಕಾಗಲ್ಲ. ಅದು ಈಗ ದುಡ್ಡಿದೆ ಅಂತಾರೆ ಸರ್. ದುಡ್ಡಿಂದ ಎಲ್ಲ ಆಯ್ತದ? ದುಡ್ಡಿಂದ ಏನೂ ಆಗಲ್ಲ. ದುಡ್ಡಿದ್ರೆ ಎಲ್ಲ ಅಲ್ಲ, ದುಡ್ಡಿದ್ರೆ ರೈತರನ್ನ, ಬಡವ್ರನ್ನ, ಕೂಲಿ ಕಾರ್ಮಿಕರನ್ನ, ವ್ಯವಸಾಯ ಮಾಡೋರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಯ್ತದ? ಯಾವುದೇ ಕಾರಣಕ್ಕೂ ಆಗಲ್ಲ. ಅವ್ರ ಆತ್ಮ ಶುದ್ಧಿ ಇದ್ದರೆ ಯಾವ್ದಾರ ಒಂದು ಬಂದೇ ಬರ್ತದೆ. ಅಲ್ಲ ಸರ್, ದುಡ್ಡು ಕೊಟ್ರೆ ಓಟ್ ಹಾಕ್ಬಿಡ್ತೀರಾ? ಯಾರೋ ನಾವು ಆ ಜೈಮಾನದಲ್ಲೇ ಬಂದಿಲ್ಲ ಮೇಡಮ್. ನಾವು ವ್ಯಕ್ತಿ ನೋಡ್ತೀವಿ, ಯಾರು ಕೆಲಸ ಮಾಡ್ತಾರೆ ಅಂತ ಅಂತೀವ್ರಿಗೆ ಹಾಕ್ತೀವಿ. ಹೌದು, ಮಂಡ್ಯ ಜನ ಸ್ವಾಭಿಮಾನಿಗಳು. ಹೌದು, ಸ್ವಾಭಿಮಾನಿಗಳು ಎಲ್ಲ ಬೆಲೆ ಉಳಿಸ್ಕೊಂಡಿದ್ದಾರೆ, ಅದ್ರ ತಕ್ಕಾಗೇನೆ ಅವ್ರು ನಡ್ಕೊಳ್ತಾರೆ. ಹೌದು. ನಿಮ್ಗೇನು ಅನಿಸ್ತೈತೆ? ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಿಂದ. ಈಗ ಇಲ್ಲಿ ಸ್ವಾಮಿ ಎಲ್ಲರೂ ಇರಬೇಕು, ಆದ್ರೂ ನೋಡ್ತೀವಿ ಯಾರು ನಮಗೆ ಕೆಲಸ ಮಾಡಬೇಕು, ಒಟ್ಟಿನಲ್ಲಿ ನಮ್ಮಂಥವ್ರನ್ನ ನೋಡಬೇಕು, ಅಂಥವ್ರಿಗೆ ನಾವು ನೋಡಿ ಓಡಾಡ್ತೀವಿ. ಅದು ನೀರೇ ಇಲ್ವಲ್ಲ ಸ್ವಾಮಿ, ಅವ್ರೇನು ತಿಂತಾರೆ ಒಪ್ಕೊಳ್ಳೋಣ. ಅದು ದೈವ ಸಂಕಲ್ಪ. ನಾನು ನೀವು ಮಾಡೋಕ್ಕಾಗ್ತದೆ, ಮಳೆ ಬೀಸೋಕ್ಕಾಗ್ತದೆ, ಇಲ್ದೇನೋ ತರೋಕ್ಕಾಗಲ್ಲ. ಅದು ನಾವು ಹೇಳೋಕ್ಕಾಗಲ್ಲ ಸ್ವಾಮಿ. ಹೇಳ್ಬೋದು. ಈಗ ಕಾಂಗ್ರೆಸ್ನವ್ರು ಯಾವಾಗಾರ ಬರಲಿ, ಅವರು SM ಕೃಷ್ಣನ್ ಕಾಲದಿಂದ ನೋಡ್ತಾ ಇದ್ದೀವಿ ನಾವು. ಮಳೆ ಇಲ್ಲವೇ ಇಲ್ಲ ಇಲ್ಲಿ. ಅಪ್ಪ ದರಿದ್ರ ಉಟ್ಕೊಬಿಡ್ತಾವ ಅವನಿಗೆ. ದನಗಳನ್ನ ಕದ್ಬಳ್ಳಿಲಿ ಬಿಡ್ಬಿಟ್ಟಿದ್ದೀವಿ, ದನಗಳನ್ನ ಹಸುಗಳು ಸಾಕಿರ ಹಸುಗಳೇ ಬಿಡ್ಬಿಟ್ಟಿದ್ದೀವಿ, ಮೇವಿಲ್ದೆ. ಗೊತ್ತಾ ನಿಮಗೆ? ಬಿಡಿ. ಸರ್, ಎಲೆಕ್ಷನ್ಸ್ ನೀವು ಇಲ್ಲಿ ಅವರೇನಾ? ಪೈಪೋಟಿ ಇದೆ. ಹೆಚ್ಚಿಗೆ ಕುಮಾರಸ್ವಾಮಿ ಅವ್ರಿಗಿದೆ. ಹೌದು. ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೋಬಾರ್ದಾಗಿತ್ತು,
ಹಂಗೆ ಕಂಟೆಸ್ಟ್ ಮಾಡಿದ್ರೆ ಜಾಸ್ತಿ ಒಲ್ವಿತ್ತು ಅಂತವ್ರೆ. ಇಲ್ಲ ಇಲ್ಲ, ಇದು ಪರಿಸ್ಥಿತಿ ನೋಡಿ ಮಾಡಬೇಕು. ಇವಾಗ ಕೇಂದ್ರದಲ್ಲಿ ಏನು ಆಡಳಿತ ರೂಢಿ ಮಾಡ್ಕೋಬೇಕು ನರೇಂದ್ರ ಮೋದಿಯವರು, ಆ ಬದ್ಧತೆಗೆ ಅವ್ರು ಒಪ್ಕೊಂಡು ಇವತ್ತು ನರೇಂದ್ರ ಮೋದಿಯವರಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅದರಿಂದ ಇವರು ಕಾಂಗ್ರೆಸ್ನ ರಬ್ಬಿಸ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಮಾಡ್ತಾರೆ, ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತಾರೆ. ಹೊರದೇಶದವ್ರು ಒಪ್ಕೋತಾ ಇದ್ದಾರೆ ಸಂವಿಧಾನ, ಅಂಬೇಡ್ಕರ್ ಬರೆದ ಸಂವಿಧಾನವ, ಆದರೆ ಈ ರಾಜ್ಯದಲ್ಲಿ ಒಪ್ಕೋತಾ ಇಲ್ಲ. ಅಲ್ಲ ಬಿಜೆಪಿ ಅವರು ಒಪ್ಕೊಳ್ಳಲ್ಲ ಸಂವಿಧಾನನ ಅಂತ ಅವ್ರು ಹೇಳೋದು, ಸಂವಿಧಾನನ ತಿರ್ಚ್ಬಿಡ್ತಾರೇನೋ ಅಂತ. ಯಾವುದು ತಿರ್ಚಕ್ ಹಾಕಿಲ್ಲ ಮೇಡಮ್, ಯಾವುದು ತಿರ್ಚಕ್ ಹಾಕಿಲ್ಲ. 70 ವರ್ಷದಿಂದ ಎಲ್ಲೋಗಿದ್ದು ದಲಿತರು ಉದ್ಧಾರ ಮಾಡಿ ಕಾಂಗ್ರೆಸ್ನವರು. ಇವಾಗ ದಲಿತರು ಉದ್ಧಾರ ಮಾಡ್ತೀವಿ ಅಂತ ಬರ್ತಾ ಇದಾರಲ್ಲ, 70 ವರ್ಷದಿಂದ ಎಲ್ಲೋಗಿದ್ರು. ಅವಾಗ ಕೊಡ್ತಿದ್ರು ಬರೀ 6,000 ರೂಪಾಯಿ ಮನೆ, 5,000 ರೂಪಾಯಿ ದನ, ಇವು ಕೊಡ್ತೀರಿ. ಇವತ್ತು ಎಷ್ಟಾಗಿದೆ? ಈಗ ಮೋದಿ ಅವ್ರದ್ದು ಏನೇನು ಗ್ಯಾರಂಟಿ ನಿಮ್ಗೆ ತಲುಪಿದೆ ಸರ್? ವಿಶ್ವಕರ್ಮ ಯೋಜನೆ ಎಲ್ಲ ವರ್ಗದವ್ರಿಗೆ ಮಾಡಿದಾರಲ್ಲ. ವಿಶ್ವಕರ್ಮದಲ್ಲಿ ಎಲ್ಲ ವರ್ಗದವ್ರು ಮಾಡಕ್ಕಾಯ್ತದ? ನೀವು ಒಳ್ಳೆ ಹೌದು, ತಿಳ್ಕೊಳ್ಳಿ, ಎಲ್ಲ ವರ್ಗದವ್ರು ಕೊಟ್ಟಿದ್ದಾರೆ. ಯಾರು ಏನು ಕೆತ್ತನೆ ಕೆಲಸ ಮಾಡ್ತಾನ? ಅದು ವಿಶ್ವಕರ್ಮದವ್ರಿಗೆ. ಇಲ್ಲ ಇಲ್ಲ, ನೋ 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 ನೋ, ನೀವು ತಿಳ್ಕೊಳ್ಳಿ, ಯಾರನ್ನಾರು ತಿಳ್ಕೊಳ್ಳಿ. ವಿಶ್ವಕರ್ಮದಲ್ಲಿ ಯಾರು ವಿಶ್ವಕರ್ಮ ಅಂದರೆ ಇಡೀ ಆ ಕಸುಬು ಇವಾಗ ಮರ ಕೆಲಸ ಮಾಡ್ತಾನೆ. ಅವ್ರು ಎಲ್ಲ ಜಾತಿಯವರು ಮರದ ಕೆಲಸ ಮಾಡ್ತಾರಲ್ಲ, ಏನು ಆಚಾರ್ಯ ಮಾಡ್ತಾರೆ, ವಿಶ್ವಕರ್ಮದಲ್ಲಿ ಮಾಡ್ತಾರೆ ಅಂತ ತಿಳ್ಕೊಬೇಡಿ ನೀವು. ಎಲ್ಲ ಇವಾಗ 1 ಲಕ್ಷ ರೂಪಾಯಿ ಧರ್ಮ ಮೀರಿ ಇಡೀ ರಾಷ್ಟ್ರದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಿರುವ ಗ್ಯಾರಂಟಿ ಅಥವಾ ಕೆಲಸ ಏನು? ವಿಶ್ವಕರ್ಮ ಯೋಜನೆ 1 ವಿಶ್ವಕರ್ಮ ಈಗ ಕೊಡ್ತಾ ಇದ್ದಾರೆ, ಸುರುಟಿ ಇಲ್ದಲೆ ಕೊಡ್ತಾ ಇದ್ದಾರೆ. ರೈತರು ವಿಶ್ವಕರ್ಮಕ್ಕೆ ಬರ್ತಾರ. ಇವಾಗ ರೈತರು ಅವನೊಬ್ಬ ಮರ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ಕೊಡ್ಲೇಬೇಕು. ಗಾರೆ ಕೆಲಸ ಮಾಡ್ತಾ ಇರ್ತಾನೆ, ಕೊಡ್ಲೇಬೇಕು. ಕಾರ್ಮಿಕರು ಕೊಡ್ಲೇಬೇಕು, ಮಹಿಳೆಯರು ಕೊಡ್ಲೇಬೇಕು. ಗಂಧ ಕಡಿ ಹೊಸಿತಾ ಇರ್ತಾರೆ, ಅದೊಂದು ಉದ್ಯೋಗ. ಇಲ್ಲದೆ ಇರೋರು, ವ್ಯವಸಾಯ ಮಾಡೋ ರೈತರಿಗೆ ನೋಡಿ ಮೇಡಮ್, ಇವಾಗ ರೈತರಿಗೆ 2,000 ರೂಪಾಯಿ ದುಡ್ಡು ಅಕೌಂಟ್ ದುಡ್ಡು ಹಾಕ್ತಾ ಇದ್ದಾರೆ, ಜಮೀನಿರೋರ್ಗೆ ಹಾಕ್ತಾ ಇದ್ದಾರೆ. ಇಲ್ದವ್ರಿಗೆ ಯೋಜನೆಗಳು ಕೊಡ್ತಾ ಇದಾರಲ್ಲ, ಏನು ಅವ್ರ ಉದ್ಯೋಗ ತಕ್ಕನಾಗ ಏನ್ ಮಾಡ್ತಾರೋ ಉದ್ಯೋಗ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಒಂದು ಗ್ಯಾರಂಟಿ ಹೇಳಿ ಸರ್, ಜನರನ್ನ ತಲುಪಿರೋದು ಎಲ್ಲಾರನು ಜಾತಿ ಧರ್ಮ ಕಸ್ಬು ಬಿಟ್ಟು. ನೋಡಿ ಮೇಡಮ್, ಕೇಂದ್ರ ಸರ್ಕಾರದಿಂದ ಏನು ಯೋಜನೆ ಕೊಡ್ತದೆ ಎಲ್ಲ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಯಾವುದು ಅಂತ ಅಂದ್ರೆ ಇವಾಗ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರವೇ. ಯಾವ್ದು ಹೇಳಿ, ಒಂದೇಳಿ. ಅಕ್ಕಿ ಕೊಡ್ತಾ ಇಲ್ವಾ ಕೇಂದ್ರದಿಂದ? ಅಕ್ಕಿ ಕೊಡ್ತಾ ಇಲ್ವಾ? ಸ್ಟೇಟಲ್ಲಿ ಏನು ಕೊಡ್ತಾ ಇದ್ದಾರೆ? ಕೊಡ್ತಾ ಇಲ್ಲ ಏನು? ಅದು ಕೊಡಲೇಬೇಕು. BPL ಕಾರ್ಡ್ APL ಕಾರ್ಡ್ಗೆ ಅಕ್ಕಿ ಕೊಡಲೇಬೇಕು. ಹಾಂ, ಕೊಡ್ತಿದ್ರು. ಅದೇನು ಇವರು ಹೊಸ್ದಾಗಿ ಕೊಡ್ಬಿಟ್ಟವ್ರ? BJP ಅವರು ಏನು ಹೊಸ್ದಾಗಿ ಕೊಟ್ಬಿಟ್ಟವ್ರ? ಹೆಂಗೆ ಮೇಡಮ್ ಅವ್ರ ಇದು? ನಮ್ಮ ಕಾಂಗ್ರೆಸ್ ಬೇಡಿ ಕಣ್ರಿ, ಕಾಂಗ್ರೆಸ್ ಬೇಡಿ. ನನ್ಗೆ ಯಾವುದು ಬೇಡ. ಯಾವ್ದಾರ ಸುಮ್ಮನೆ ಹಿಂಗೆ ಯಾರು ನಿಂತಿರ್ತಾರಲ್ಲ ಅವ್ರಿಗೆ ಓಟ್ ಹಾಕ್ತೀನಿ. ಹೆಂಗೈತೆ ಇಲ್ಲಿ? ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ಯಾ? ನಾನು ಕುಮಾರಣ್ಣಂಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಕುಮಾರಣ್ಣ ಲಾಸ್ಟ್ ಟೈಮ್ ಅವ್ರ ಮಗನ ಸೋಲ್ಸ್ಬಿಟ್ರು ನೀವೆಲ್ಲ ಮಂಡ್ಯ ಜನ. ಈಗ ಕುಮಾರಸ್ವಾಮಿ ಅವರು ನಿಂತವ್ರೆ, ಆದರೆ BJP ಜೊತೆ ಸೇರ್ಕೊಂಡವ್ರೆ. BJP ಜೊತೆ ಸೇರ್ಕೊಂಡಿರೋದೇ ದೊಡ್ಡ ತಪ್ಪು ಅನ್ನೋ ಥರದಲ್ಲಿ ಜನ ಮಾತಾಡ್ತಾರಲ್ಲ, ಏನಂತೀರಾ? ಮೇಡಮ್ ಅವರೇ, ಅದೊಂದು ಗೊತ್ತಿಲ್ಲ. ನಾನಂತೂ ಕುಮಾರಣ್ಣಂಗೆ ಓಟ್ ಹಾಕ್ತೀನಿ, ಒಂದು ಓಟ್ ಹಾಕ್ತೀನಿ. ನಾ ಕುಮಾರಣ್ಣ. ಮೇಡಮ್ ನಮ್ದು ಓಟ್ ಲಿಸ್ಟ್ ಇಲ್ಲ. ವ್ಯಾಪಾರ ಮಾಡ್ತಾ ಇದ್ರೆ ವೋಟರ್ ಲಿಸ್ಟ್ ಅಲ್ಲಿ ಇಲ್ವಾ? ಇಂಟ್ರೆಸ್ಟ್ ಮಾಡಲ್ಲ. ಹಿಂಗೆಲ್ಲ ಬರ್ತಾರೆ ಅಂತ ನಾವೆಲ್ಲ ಅದೆಲ್ಲ ಮಾಡ್ತೀವಿ. ಬರ್ತಾರೆ ಅಂದ್ರೆ ಕೇಳ್ತಾರಪ್ಪ. ಈಗ ಈ ದೇಶದ ಪ್ರಜೆಯಾಗಿ ನೀನು ಮತದಾನ ಮಾಡ್ಲಿಲ್ಲ ಅಂತಂದ್ರೆ ಈ ದೇಶದ ಪ್ರಜೆ ಅನ್ಸ್ಕತೀಯ ನೀನು. ಆಯ್ತು, ಓಟ್ ಲಿಸ್ಟ್ ಹೇಳಿ. ಕಾಂಗ್ರೆಸ್ಗೆ ಹಾಕ್ತೀವಿ ಮೇಡಮ್ ನಮ್ದು ಓಟು. ಈಗ ಇವರು ಯಾರು ಸ್ಟಾರ್ ಚಂದ್ರ ಅವರು ಇಲ್ಲೇ ನಾಗಮಂಗಲದವರು ಅಂತ ಹೇಳ್ತಾ ಇದ್ದಾರೆ, ನೋಡಿದೀರಾ ಅವ್ರನ್ನ? ನೋಡಿದೀವಿ, ಬೆಳ್ಳೂರು ಕ್ಲಾಸ್ ಅಲ್ಲಿ ಅವ್ರೆ. ಈಗ ಎಲೆಕ್ಷನ್ ಬಂದ್ಮೇಲೆ ನೋಡ್ತಾ ಇದ್ದೀರಾ? ಅದಕ್ಕಿಂತ ಮುಂಚೆ ಬಂದ್ಮೇಲೆ ಅದಕ್ಕಿಂತ ಮುಂಚೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಈಗ ಎಲೆಕ್ಷನ್ ಸ್ಟಾರ್ ಚಂದ್ರ ಅವ್ರ ಹೆಸರು ಮೇಲೆ ನಡೀತಾ ಇತ್ತಾ ಅಥವಾ ಚಲರಾಯ ಸ್ವಾಮಿ ಅವ್ರ ಹೆಸರು ಮೇಲೆ ನಡೀತಾ ಇತ್ತಾ? ನಮಗೆ ಬೇಕಾಗಿರೋದು ಚಲರಾಯ ಸ್ವಾಮಿ ಅವರು. ಸ್ಟಾರ್ ಚಂದ್ರ ಅವ್ರು ಯಾರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಅದಕ್ಕೆ ಕೇಳಿ, ಅಲ್ಲಿಗೆ ಬನ್ನಿ. ಅಲ್ಲ ರೀ, ಎಲ್ಲ ನಿಮ್ಮನ್ನ ಬಾಯಿ ಬಿಡಿಸ್ತಾ ಇರ್ಬೇಕಾ? ಅವ್ರು ಹೆಂಗ್ ಹೇಳ್ತಾರ ಹಂಗೆಲ್ವ ನಾವು ಕಾಂಗ್ರೆಸ್ ಜನ ಹೆಂಗ್ ಹೇಳ್ತಾರ ಹಂಗೆ ನಾವು ಹೋಯ್ತಾ ಇರ್ಬೇಕಲ್ವಾ, ಹಂಗೆ. ಸೊ ಯಾವ ಗ್ಯಾರಂಟಿ ಅಂತೀರಾ? ಮೋದಿ ಗ್ಯಾರಂಟಿನಾ ಕಾಂಗ್ರೆಸ್ ಗ್ಯಾರಂಟಿನಾ? ಇವಾಗ ಇನ್ನ 5 ಎಕ್ಸ್ಟ್ರಾ ಇದು ಮಾಡೋರಂತೆ, 5 ಗ್ಯಾರಂಟಿ ಮಾಡೋರಂತೆ. ಅದ್ರ ಮೇಲೆ ಗೆಲ್ಬೋದು ಕಾಂಗ್ರೆಸ್, ಇಲ್ಲಾಂದ್ರೆ ಸೋಲ್ಬೋದು. ಹೇಳಕ್ಕಾಗಲ್ಲ ಏನು ಅಂತ. ಯಾವ್ದು ಗ್ಯಾರಂಟಿ ಸರ್? ಮೇಡಮ್ ಅವರೇ, ಮೋದಿ ಕುಮಾರಣ್ಣ ಗ್ಯಾರಂಟಿ. ನಮ್ಮ ನಾಮಲ ತಾಲೂಕಲ್ಲಿ 1-1.5 ಲಕ್ಷದ ಲೀಡಿಂದ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣ ಗೆಲ್ತಾರೆ. 1-1.5 ಲಕ್ಷದಿಂದ. ಹೇಳಪ್ಪ. ಕುಮಾರಣ್ಣನೇ ಇಲ್ಲಿ ನಾಗಮಂಗಲ ತಾಲೂಕಲ್ಲಿ ಗೆಲ್ಲೋದು. JDS ಇಲ್ಲಿ ಬರೋದು, ಮೋದಿ ಸರ್ಕಾರನೇ ಬರೋದು. ಯಾವುದೇ ಇದು ಮಾಡಿದ್ರು ಯಾವ ಸರ್ಕಾರನೂ ಬರೋಲ್ಲ, ಕುಮಾರಣ್ಣನೇ ಗೆಲ್ಲೋದು ಪಕ್ಕ. ಕುಮಾರಣ್ಣನೇ ಗೆಲ್ಲೋದು.
ಅದು ನಡೆಯಲ್ಲ, ದುಡ್ಡು ನಡೆಯಲ್ಲ ಇಲ್ಲಿ. ಕುಮಾರಣ್ಣ ವ್ಯಕ್ತಿ ಮೇಲೆ ಓಟು, ಎಂಥದ್ದು ಇಲ್ಲ. ವ್ಯಕ್ತಿ ಮೇಲೆ ಓಟ್ ಮಾಡ್ತವ್ರೆ. ಕುಮಾರಣ್ಣನೇ ಗೆಲ್ಲೋದು. ಏನೇ ಇದು ಮಾಡಿದ್ರು ಕುಮಾರಣ್ಣನೇ ಬರೋದಿಲ್ಲ. ಕಾಂಗ್ರೆಸ್ಸಿಂದ ಬರಗಾಲ ಅಲ್ಲ ಮೇಡಮ್ ಅವರೇ, ಕಾಂಗ್ರೆಸ್ಸಿಂದ ಬರಗಾಲ ಬಂತಲ್ಲ. ಈ ಸ್ಟಾರ್ ಚಂದ್ರ ಅವ್ರ ಹತ್ರ ದುಡ್ಡು ಇರ್ಬೋದು, ದುಡ್ಡಿಂದ ಜನ ಕೊಂಡ್ಕೊಳಕಾಗುತ್ತಾ? ಈಗ ತಡ್ರಿ, ದೇವ್ರು ಕೊಡೋದಪ್ಪ ಮಳೆ, ಮನುಷ್ಯರ ಕೈಯಲ್ಲಿ ಇದ್ದಿತ್ತಂದ್ರೆ ನಾವೆಲ್ಲ ಹಿಂಗಿರ್ತಿದ್ವಿ. ನಡೆಸೋರ್ದು ರಾಜ್ಯದಲ್ಲಿ ರಾಜ್ಯ ಆಳರು ಚೆನ್ನಾಗಿದ್ರಲ್ವಾ? ಹಾ, ರಾಜ್ಯ ಆಳರು ಚೆನ್ನಾಗಿದ್ರೆ ತಾನೇ ಇಲ್ಲಿ ಮಳೆ ಬೆಳೆ ಆಗೋದು. ರಾಜ್ಯ ಆಳೋ ದೊರೆ ಚೆನ್ನಾಗಿರ್ಬೇಕಲ್ವಾ? ಕರೆಕ್ಟಾಗಿದ್ರೆ ತಾನೆ. ಈಗ ಯಡಿಯೂರಪ್ಪನವ್ರು ಇದ್ದಾಗ ದೊಡ್ಡ ಪ್ರಭಾವ ಬಂತಪ್ಪ. ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕೊಚ್ಕೊಂಡೋಯ್ತು. ಒಂದ್ ನಿಮಿಷ ತಡ್ಕೊಳ್ಳಿ. ಉತ್ತರ ಕರ್ನಾಟಕ ಎಲ್ಲ ಕೊಚ್ಕೊಂಡೋಯ್ತು. ಮನೆಗಳೋದ್ವು, ಜಮೀನುಗಳೋದ್ವು, ಪಶುಗಳೋದ್ವು, ಹಸುಗಳೋದ್ವು, ಜನ ಬಿಡೀ ಜೀವನನೇ ಬರ್ಬಾದಾಗೋಯ್ತು. ಹಂಗಂತ ಯಡಿಯೂರಪ್ಪನವ್ರು ಬಂದು ಎಲ್ಲ ಜೀವನ ಬರ್ಬಾದಾಯ್ತು ಅಂತ ಹೇಳಕ್ಕಾಯ್ತದ? ಕೊಚ್ಕೊಂಡು ಹೋಗ್ಬಿಟ್ರು ಪರವಾಗಿಲ್ಲ. ಈ ತರ ಬಿಸಿಲು ತಡೀದಕ್ಕಾಗಲೇ ಸಾಯ್ತಾವ್ರಲ್ಲ ಜನ. ಮಳೆ ಅತಿ ಯಾವ್ದಾದ್ರೂ ಅದು ಜನರಿಗೆ ತೊಂದ್ರೆನೆ. ಅತಿವೃಷ್ಟಿ ಅನಾವೃಷ್ಟಿ ಬರ ಆದ್ರೂ ಅದೇ, ಇದಾದ್ರೂ ಅದೇ. ಹಂಗಾಗಿ ಮನುಷ್ಯರ ಕೈಯಲ್ಲಿ ಇಲ್ಲ. ಆದ್ರೂ ನಿಮ್ ಭಾವನೆ ನೀವು ವ್ಯಕ್ತಪಡಿಸ್ಬೋದು ಅಷ್ಟೇ. ನಾವಿಲ್ಲೇನಿದ್ರು ನಾಗಮಂಗಲ ತಾಲೂಕಲ್ಲಿ ಕುಮಾರಸ್ವಾಮಿ ಅವ್ರು ಮೇಡಮ್. ನಿಮ್ದು ಸರ್? ನಮ್ದು ಅವತ್ತು ಮನ್ಸು ಏನು ಬರ್ತದೆ ಅವತ್ತು. ಅವತ್ತು ಮನ್ಸಿಗೆ ಬಂದಿದ್ದು ಅಷ್ಟೇ. ನಮ್ಗೆ ಸೂಟ್ ಕೇಸ್ ಬಂದಿಲ್ಲ. ಅಲ್ಲ, ಸೂಟ್ ಕೇಸಲ್ಲಿ ಬಂದಿದ್ರೆ ಹಿಂಗಿರ್ತಿದ್ರ ಅಂದೆ. ಹೇಳಿ ಮೇಡಮ್. ಮೇಡಮ್ ಅವರೇ, ನಾಗಮಂಗಲದಲ್ಲಿ ನಮ್ಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅವ್ರು ಗೆದ್ದರೆ ಒಳ್ಳೇದು ಮೇಡಮ್ ಅವರೇ. ಈ ಹೆಣ್ಮಕ್ಳಿಗೆ 2,000 ಮಾಡ್ಬಿಟ್ಟು ಮೇಡಮ್ ಅವರೇ, ಎಲ್ಲ ಕಾಂಗ್ರೆಸ್ಗೆ ಹಾಕ್ಬೇಕು ಅಂದ್ರೆ ಜನ ಇದು ಮಾಡ್ಬಿಟ್ಟವ್ರೆ ಮೇಡಮ್ ಅವರೇ. 2,000 ಹೆಣ್ಮಕ್ಳು ಕೊಟ್ಟಿದ್ದಾರೆ ಮೇಡಮ್ ಅವರೇ. ಇದಂತೆಲ್ಲ ಅವ್ರಿಗೆ 2,000 ಹೆಣ್ಮಕ್ಳು ಕೊಟ್ಬಿಟ್ಟು ಈಗ ಎಣ್ಣೆ BP 110 ರೂಪಾಯಿ ಇರೋದು 160 ರೂಪಾಯಿ ಮಾಡವ್ರೆ. ಅದೇ 60 ರೂಪಾಯಿ ತಿಂಗಳು ಒಬ್ರಿಗೆ ಇದೆ ಅಂದ್ರೆ 1,800 ರೂಪಾಯಿ ಆಯಿತು. ಗ್ಯಾಸ್ ರೇಟ್ ಬಿಟ್ಬಿಟ್ಟು ಮೇಡಮ್ ಅವರೇ. ಒಟ್ಟು ಎಣ್ಣೆ ರೇಟ್ ಒಂದು ಮಗ್ರೆ ಮಾಡ್ಬಿಟ್ಟು ಎಣ್ಣೆ ರೇಟ್ ಮಾಡ್ಬಿಟ್ಟು ಏನು ಮಾಡ್ಬಿಟ್ಟವ್ರೆ. ಗ್ಯಾಸ್ ಕೊಟ್ಬಿಟ್ಟು ಏನಾಯ್ತದೆ? ಎಣ್ಣೆ ಅಂದ್ರೆ ಯಾವ ಎಣ್ಣೆ? ಎಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಣ್ಣೆ ಅಂದ್ರೆ ಎರಡು ತರ ಎಣ್ಣೆ ಐತೆ. 140 ರೂಪಾಯಿ 220 ರೂಪಾಯಿ ಮಾಡಿದ್ದಾರೆ. ಏನ್ ಪ್ರಯೋಜನ ಬಂತು ಕಾಂಗ್ರೆಸ್ ಸರ್ಕಾರ ಬಂದು? ಮಾಡಬೇಡಿ, 2,000 ಕೊಡಬೇಡಿ. ನಮ್ ಬಸ್ ಚಾರ್ಜ್ ಫ್ರೀ ಮಾಡಿ, ಬಸ್ ಚಾರ್ಜ್ ಫ್ರೀ ಮಾಡೋರು ಮೇಡಮ್ ಅವರೇ. ನಮ್ ಹೇಳ್ತಿದ್ರು ಬೈಯಂಗಿಲ್ಲ ಬಡಂಗಿಲ್ಲ, ಸೀದಾ ಬಟ್ಟೆ ಅಪ್ಪ ಮನೆ ಓಡ್ಬಿಡ್ತಾರೆ. ಏನ್ ಪ್ರಯೋಜನ ಬಂದದ? ಈಗ ಏನಕ್ಕೆ ಈಗ ನಾವು ನಡ್ಕೊಂಡಿರ್ತೀವಿ. ಅಷ್ಟು ಹೊಟ್ಟೆ ಊರಿನ ಹೆಣ್ಮಕ್ಳಿಗೆ ಕೊಟ್ರೆ ನಿಮ್ಗೆ ನಮಗೂ ಫ್ರೀ ಮಾಡಿ ಮೇಡಮ್, ನಾವು ಹೋಯ್ತೀವಿ. ಹೆಣ್ಮಕ್ಳು ಮಾತ್ರ ಏನ್ ಬೇಕು ನಿಮ್ಗೆ? ಈ ಸರ್ಕಾರ ಬಂತು. ಹೋದ್ ಸರ್ಕಾರದಲ್ಲಿ ನಮಗೆ ಬೊಮ್ಮಾಯಿ ಕೂತ್ಕೊಂಡಕ್ಕೆ 200 ರೂಪಾಯಿ ಜಾಸ್ತಿ ಮಾಡಿದ್ರು ವೃದ್ಧಾಪ್ತನಿಗೆ. ಆಮೇಲೆ ಕುಮಾರಸ್ವಾಮಿ ಅವ್ರು ಕೂತ್ಕೊಂಡು 400 ರೂಪಾಯಿ ಜಾಸ್ತಿ ಮಾಡಿದ್ರು ನಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ. ಆಮೇಲೆ ನಮಗೆ ಕಾಯ್ದು ಮಾಡಿಕೊಟ್ರು ಬಸ್ಸಂದು ಇಲ್ಲ. ಇಲ್ಲಾದ್ರೆ 2,000 ರೂಪಾಯಿ ಕೊಡ್ತಿದ್ರು. ಗಂಡ ಇಲ್ದೆ ಹೋಗ್ಲಿ, ಅದ್ರ ಅಭಿಮಾನನೇ. ಹೆಂಡತಿ ಇರ್ಬೋದು, ಗಂಡ ಇಲ್ದವ್ರು ಅದಲ್ಲ ಸರ್. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾವ್ರೆ ಅಂದ್ರಲ್ಲ, ಅದಕ್ಕೆ ಅವ್ರಿಗೆ ಹೆಂಡತಿ ಇಲ್ಲ, ಅದಕ್ಕೆ ಪಾಪ ಅವ್ರಿಗೆ ಸಿಕ್ತಿಲ್ಲ ಅಂದೆ. ರೈತರಿಗೆ ನಿಯತ್ತು ಅನ್ನೋದಿದ್ರೆ ಆಗಿನ ಕಾಲದಲ್ಲಿ ರೈತ ಸಾಲ ಮಾಡಿದ್ರೆ 43,000 ಕೋಟಿ ಸಾಲ ತೀರ್ಸರ್ ಕುಮಾರಸ್ವಾಮಿ. ರೈತರಿಗೆ ನಿಯತ್ತು ಅನ್ನೋದಿದ್ರೆ, ಭಗವಂತ ಇರೋದು ನಿಜ ಆದ್ರೆ ಕುಮಾರಸ್ವಾಮಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು. ಹೌದು, ನಿಯತ್ತು ಯಾಕಿರ್ಲಿಲ್ಲ ನಿಮ್ಗೆ ವಿಧಾನಸಭೆ ಚುನಾವಣೆಯಲ್ಲಿ? ಯಾಕೆ ಅಲ್ಲ, ಒಂದ್ ನಿಮಿಷ ಯಾಕಿರ್ಲಿಲ್ಲ? ಅದಕ್ಕೆ 2,000 ಕೊಟ್ಟವ್ರೆ ಅನ್ಬಿಟ್ಟು ಅವ್ರು ಒತ್ಬಿಟ್ಟವ್ರೆ. ನಮಗೂ ಕೊಟ್ಟಿರಿ, ನಾವು ಹೇಳ್ತಲ್ವಾ? ಅಲ್ಲ ಸರ್, ಆಯ್ತಪ್ಪ, ನೀವು ನಿಯತ್ತಿತ್ತ. ಈಗ ಕುಮಾರಸ್ವಾಮಿ ಒಂದ್ ನಿಮಿಷ ಹೆಂಗಸರಿಗೆ 2,000 ಫ್ರೀ ಕೊಟ್ರು, ಅದು ಕೋಟ್ ಹಾಕ್ರು. ಆಮೇಲೆ ಅಕ್ಕಿ ಕೊಡ್ತೀನಿ ಬಿಟ್ಟು 10 ಕೆಜಿ ಕೊಡ್ತೀನಿ 800 ರೂಪಾಯಿ ಫ್ರೀ ಮಾಡಿದ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಓದ್ತವ್ರೆ. ಈಗ ಹೆಂಗಸರು ಕೂಡ ಕೆಳಗೆ ಅಕ್ಕಿನೂ ಬೇಡ ಏನು ಬೇಡ, ನಂಗೆ ಗಂಟ ಕುಡ್ಕೊಂಡು ಜಗಳ ಮಾಡ್ತಾರೆ, ಇದು ಮಾಡ್ತಾರೆ. ಇದೇನಪ್ಪ ಹೆಣ್ಮಕ್ಳು ವಿರುದ್ಧ ಆಗ್ಬಿಟ್ಟವ್ರೆ ಗಂಡ್ಮಕ್ಳು. ಅದೆಂತ ಅಂತ ಗೊತ್ತಿಲ್ಲ. ಓಟ್ ಆಯ್ತಾ? ಕಾಚೇನಹಳ್ಳಿ. ಸೊ ಈಗ ಮತ್ತೆ ಎಲೆಕ್ಷನ್ ಬಂದೈತೆ ಗೊತ್ತಾ ನಿಮ್ಗೆ? ಈಗ ಯಾವ ಗ್ಯಾರಂಟಿ ಅಂತೀರಾ? ಮೋದಿ ಅವ್ರ ಗ್ಯಾರಂಟಿನಾ, ಕಾಂಗ್ರೆಸ್ ಗ್ಯಾರಂಟಿನಾ? ಯಾವ್ಕೊಂದು ಹಾಕದ್ ಬಿಡವ. ಈಗ ನಿಮ್ಗೆ ಏನೇನು ಸಿಗ್ತಾ ಇತ್ತಮ್ಮ ಸರ್ಕಾರದಿಂದ? ನಮ್ಗೆ ಏನು ಸಿಗ್ತಾ ಇಲ್ಲ. ನಾವು ಕೂಲಿ ಮಾಡಬೇಕು, ತಿನ್ಬೇಕು. ಈಗ ಇದೇನೋ 2,000 ರೂಪಾಯಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಯಾವುದು ಸಿಗ್ತಾ ಇಲ್ಲ. ನಿಮ್ಗೆ ಸಿಗ್ತಾ ಇಲ್ಲ. BPL ಕಾರ್ಡ್ ಇಲ್ವಾ? BPL ಕಾರ್ಡ್ ಇದ್ರೆ ಸಿಗ್ಬೇಕಲ್ಲ. ಯಾವ ಸಿಗ್ತಾ ಇಲ್ಲ. ಯಾವುದು ಸಿಗ್ತಾ ಇಲ್ಲ. ಹೆಂಗಿದೆ ಜೀವನ ನಿಮ್ದು? ನಾವು ಗಾರೆ ಕೆಲಸ ಮಾಡಬೇಕು, ಕೂಲಿ ಮಾಡಬೇಕು. ಈಗ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ ನೀವು? ಯಾರಿಗೋ ಒಬ್ರಿಗೆ ಹಾಕೋದು ಬಿಡಿ. ಯಾರಿಗೋ ಒಬ್ರಿಗೆ ಹಾಕೋದು. ಓಕೆ. ಬೇಸಿಕಲಿ ಈ 2,000 ರೂಪಾಯಿಯಿಂದ ಮತ್ತು ಫ್ರೀ ಬಸ್ಸಿಂದ ಅತ್ಯಂತ ತೊಂದರೆಗೊಳಗಾದವರು ಗಂಡು ಮಕ್ಕಳು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಒಂದು 2,000 ರೂಪಾಯಿ ಉಳಿದರೆ
ಅದು ಮನೆಗೆ ಎಲ್ಪ್ ಆಗುತ್ತೆ ಅನ್ನುವಂತಹ ವಿಚಾರನ ಗಂಡ್ಮಕ್ಳು ಮರ್ತೋಗಿದ್ದಾರೋ ಏನು ಕತೆನೋ. ಹೆಣ್ಮಕ್ಳು ಕೊಟ್ಬಿಡ್ತಾರೆ, ಗಂಡ್ಮಕ್ಳಿಗೆ ಕೊಡ್ತಾ ಇಲ್ಲ, ಹೆಣ್ಮಕ್ಳಿಗೆ ಕೊಟ್ಬಿಡ್ತಾರೆ, ಗಂಡ್ಮಕ್ಳಿಗೆ ಕೊಡ್ತಾ ಇಲ್ಲ ಅಂತ ಒಂದೇ ಸಮಯ ಬೊಬ್ಬೆ ಹೊಡಿತಾ ಇದ್ದಾರೆ. ಬಟ್ ಒಂದಂತೂ ಸತ್ಯ, ಮನೆ ಅಂದಮೇಲೆ ಗಂಡು ಹೆಣ್ಣು, ಗಂಡ ಹೆಂಡ್ತಿ ಒಬ್ರಿಗೊಬ್ರು. ಆಲ್ ರೈಟ್, ಓಕೆ. ಹಾಂ ಸರ್, ಏನಾಯ್ತದೆ ಎಲೆಕ್ಷನ್ನು? ಕುಮಾರಣ್ಣ ಗೆಲ್ತಾರೆ ಮೇಡಮ್. ಕುಮಾರಣ್ಣ ಗೆಲ್ತಾರೆ. ಏನಾಗುತ್ತೆ ಸರ್? ಸ್ಟಾರ್ ಸ್ಟಾರು. ನೀವೇ ಫಸ್ಟ್ ಸ್ಟಾರ್ ಒಂದಿದ್ರು, ಯಾಕೆ ಅಂದ್ರೆ ಯಾರು ಸ್ಟಾರ್ ಚಂದ್ರು ಅಂತಿಲ್ಲ, ಚಲುವರಾಯ ಸ್ವಾಮಿ ಅವರು ಅಂತ ಅವ್ರು, ಅದಕ್ಕೆ ಅದೇ ಹೇಳಿದ್ ನಾನು. ಚಲುವರಾಯ ಸ್ವಾಮಿನ ಒಂದೇ, ಸ್ಟಾರು ಒಂದೇ. ಅವರೇ ಕರ್ಕೊಂಡು ಬಂದಿದ್ದು. ಹಾಂ. ಓಕೆ. ಸೊ ಈ ಸರಿ ಕಾಂಗ್ರೆಸ್ ಗ್ಯಾರಂಟಿನಾ ಮೋದಿ ಗ್ಯಾರಂಟಿನಾ ಸರ್? ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ನೀವು? ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಕುಮಾರಣ್ಣ ನೀವೇನು ಹೇಳ್ತೀರಾ? ಕುಮಾರಣ್ಣಂದ. ಸೊ ಈ ಸ್ಟಾರ್ ಚಂದ್ರು ಇಲ್ಲಿ ಅವ್ರೆ ಅಂತ ಹೇಳ್ತಾರೆ. ಆದ್ರೂ ಜನಗಳಿಗೆ ಕುಮಾರಣ್ಣ ಅಂದ್ರೆ ಇಷ್ಟ. ಕುಮಾರಣ್ಣ ಕೆಲಸಗಳು ನೋಡೋರೆ, ಕುಮಾರಣ್ಣ ಬರ್ಬೇಕು ಅಂತ ಆಸೆ ಪಡ್ತಾರೆ. ನಾಗಮಂಗಲ ಮಂಡ್ಯ ಜಿಲ್ಲೆ ಸ್ವಾಭಿಮಾನಿ ಜಿಲ್ಲೆ. ಇಲ್ಲಿ ಮಂಡ್ಯದವ್ರಿಗೆ ಹೊರತು ಬೇರೆಯವ್ರಿಗಿಲ್ಲ. ಇಲ್ಲಿ ಸ್ಟಾರ್ ಚಂದ್ರು ವೆಂಕಟರಮಣ ಗೌಡನೇ ವಿನ್ನು. ಹೌದೌದು, ಸತ್ಯ. ಕಾಂಗ್ರೆಸ್ ಅಷ್ಟದಾಗ ಹೊರತು ಯಾಕೆ ಕಾಂಗ್ರೆಸ್? ನಮಗೆ ಮಂತ್ಲಿ 2,000 ರೂಪಾಯಿ ಕೊಡ್ತಾವ್ರೆ. 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾವ್ರೆ. ಹೆಣ್ಮಕ್ಳು ಮನೆಯಲ್ಲೇ ಇರ್ತಾ ಇಲ್ಲ, ಬಸ್ ಹತ್ಕೊಂಡು ಹೊಂಟ ಹೋಗ್ತಾ ಇದ್ದಾರೆ, ನಮ್ಗೆ ಭಾರಿ ಕಷ್ಟ ಆಗ್ತೈತೆ ಅಂತ ಎಲ್ಲ ಗಂಡ್ಮಕ್ಳು ಬೊಬ್ಬೆ ಹೊಡಿತಾವ್ರೆ. ಮುಟ್ಟಾಳ್ರು ಹೇಳ್ಬೇಕು ಆ ಮಾತ, ಗಂಡಸರೆಲ್ಲ ಹೇಳ್ಬೇಕಾದ್ದು. ಹೆಂಗಸ್ರ ಕೈ ಹೇಳಿದ್ರೆ ಅವರಿದ್ದಾರೋ, ಗಂಡಸ್ರ ಕೈಯಲ್ಲಿ ಹೆಂಗಸ್ರಿದ್ದಾರೋ ಅವರು ದುಡಿತಾರೆ. ಅವರು ದುಡಿತಾರೆ. ಹೆಂಗಸರು ನಮ್ಮ ಹೆಂಗಸರು ನಮ್ಮ ಕೈಲೇ ನಮ್ಗೆ ಕೊಡೋದು ದುಡ್ಡ. ಅವಳು ಮಾಡಿಕೊಂಡು ಹೋಗೋದಿಲ್ಲ. ಬಸ್ ಬಿಟ್ಟವ್ರಂತೆ ಬಸ್ ಕೊಡೋಗೋದಿಲ್ಲ. ನಾವು ಕಾಂಗ್ರೆಸ್ಸೇ, ನಾವು ಹುಟ್ಟಿದಾಗ್ಲಿಂದ ಕಾಂಗ್ರೆಸ್ಸೇ, ಸಾಯಗಂಟ್ಲು ಕಾಂಗ್ರೆಸ್ಸೇ. ಕಾಂಗ್ರೆಸ್ಸೇ ಗೆಲ್ಲೋದು, ಇದು ಖಂಡಿತ. ಹಲೋ ನಮಸ್ಕಾರ. ನಾವು ಕಾಂಗ್ರೆಸ್. ನಾವು ಪಕ್ಕದ ಮನೆಯವ್ರಿಗೆ ಓಟ್ ಹಾಕಲ್ಲ, ನಮ್ಮ ಮನೆಗೆ ನಾವು ಓಟ್ ಹಾಕ್ತೀವಿ. ಡಿಸ್ಟಿಕ್ ಬಂದು ನಿಂತ್ಕೊತಾವ್ರಲ್ಲ ಕುಮಾರ್, ಬೇರೆ ಡಿಸ್ಟಿಕ್ ಅವರು, ಅವ್ರ ರಾಜ್ಯದ ಮುಖ್ಯಮಂತ್ರಿ ಆದವರಲ್ಲ. ಮುಖ್ಯಮಂತ್ರಿ ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಇಲ್ವಾ? ನಮ್ಮ ಜಿಲ್ಲೆಯಲ್ಲಿ 7 ಜನ MLAಗಳು ಸೋತಿದ್ರಪ್ಪ. ಕೊಡೋರು ಯಾರಿಗಾರ ಒಬ್ಬರಿಗೆ. ಅಂದ್ರೆ ಯಾರಿಗೆ ಕೊಡ್ಬೋದಾಗಿತ್ತು ನಿಮ್ಮ ಪ್ರಕಾರ? ಸುರೇಶ್ ಗೌಡ್ರಿಗೆ ಕೊಡ್ಬೋದಾಯ್ತು, ಇಲ್ಲ ಪುಟ್ಟರಾಜು ಕೊಡ್ಬೋದಾಯ್ತು, ಇಲ್ಲ DC ತಮ್ಮಣ್ಣ ಕೊಡ್ಬೋದಾಯ್ತು. ನಾವೇ ನಮ್ಮ ಜಿಲ್ಲೆಯಲ್ಲಿ ಅವರು ಕೃಷಿ ಸಚಿವರಾಗ್ತಾರೆ. ಕೃಷಿ ಸಚಿವರಾಗಿ ನೀರಾವರಿ ಯೋಜನೆಗಳಿಗೆ ತರ್ತಾರೆ. ಮೇಕೆದಾಟು ವಿಚಾರದಲ್ಲಿ ಮೋದಿ ಅವರು ಮನವೊಲಿಸಿ ಏನೋ ಒಂದು ಮಾಡ್ತಾರೆ. ಮೇಡಮ್ ಅವರೇ, ಆಲೇ 2 ಸಾಲಿ CM ಆಗವ್ರೆ. ಅವಾಗ ಏನು ಮಾಡ್ತಾರೆ, ಇವಾಗ ಏನು ಮಾಡ್ತಾರೆ? ಅವಾಗ ಏನು ರೈತರಿಗೆ ಏನು ಮಾಡವ್ರೆ? ಅಲ್ಲ, ಇವಾಗ ನಿಮ್ಗೆ ಯಾವ ಗ್ಯಾರಂಟಿ ತಲುಪೈತೆ? ನಿಮಗೆ ಗ್ಯಾರಂಟಿ ಅಲ್ಲ, ಯಾವ ಗ್ಯಾರಂಟಿ ಅಂದರೆ ಲೇಡೀಸ್ಗಳಿಗೆ ಕರೆಂಟ್. ಅಯ್ಯೋ, ಯಾರೋ ಓಡಾಡ್ತಾ ಇರ್ಬೋದು, ಎಲ್ಲರೂ ಓಡಾಡ್ತಾ ಇಲ್ಲ. 70% ಮನೇಲಿ ಅವ್ರು ಹೆಚ್ಚುಕಟ್ಟಾಗಿ, ಏನು 30% ಓಡಾಡ್ತಾ ಇರ್ಬೋದು. ಅವ್ರು ಓಟ್ ಹಾಕಿರೋದಿಲ್ಲ. ಅವರು ಕಾಂಗ್ರೆಸ್ಗೆ ಎಂದು ಓಟ್ ಹಾಕ್ತಾ ಇರೋರು ಆ ಮಾತು ಹೇಳ್ತಾರೆ. 500ರಿಂದ 600 ರೂಪಾಯಿ ಕರೆಂಟ್ ಚಾರ್ಜ್ ಕಟ್ತಾ ಇದೆ. ಇವಾಗ 100 ರೂಪಾಯಿ ಕಟ್ತಾ ಇದ್ದೀನಿ ಡೈಲಿ. ಅದು ನನ್ಗೆ ಉಳಿತಾ ಇದೆ. ಹಾಂ, ಕಾಂಗ್ರೆಸ್. ಯಾಕೆ? ಚಲುವರಾಯ ಸ್ವಾಮಿ ಅಭಿವೃದ್ಧಿ ಮೇಡಮ್. ಚಲುವರಾಯ ಸ್ವಾಮಿ ಕಡೆ ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಮೇಡಮ್ ಅವರೇ. ನಮ್ಮ ಮಂಡ್ಯ ಜಿಲ್ಲೆಯವ್ರು ಆಗಬೇಕು, ಬೇರೆ ಜಿಲ್ಲೆಯವರು ನಾವು ಓಟ್ ಹಾಕಲ್ಲ. ನಮ್ಮ ಜಿಲ್ಲೆಯವ್ರು ಆಗಬೇಕು ನಮಗೆ. ಬೆಡ್ಶೀಟ್ ನೋಡಿ, ಬೆಡ್ಶೀಟು ತಗೊಂಡೋಗಿ ನಾವು ಕುಮಾರಸ್ವಾಮಿ ನೋಡಬೇಕು ಅಂದರೆ 5 ದಿನ ಬೇಕು. ನಾವು ಬೆಂಗಳೂರಿಗೆ ಇಲ್ಲಿಂದ ದಿಮ್ಮು ಬೆಡ್ಶೀಟೆಲ್ಲ ಹೊತ್ಕೊಂಡೋಗಕ್ಕಾಯ್ತದ? ಅವ್ರು ನೋಡೋಕ್ಕಾಯ್ತದ? ನಮ್ಮ ಮಂಡ್ಯ ಜಿಲ್ಲೆಯವ್ರು ನಾವು ನೋಡ್ಬೋದು. ಅಲ್ಲ, ಇನ್ನು 5 ಸರಿ ಗೆದ್ರು ಅವ್ರು ಮಿನಿಸ್ಟರ್ ಆಗಕ್ಕಾಗಕ್ಕಿಲ್ಲ. ಕುಮಾರಸ್ವಾಮಿ ಅವರಾದ್ರೆ ಮಿನಿಸ್ಟರ್ ಆಗ್ಬೋದು. ಯಾರು ಆಗಲ್ಲ, ಎಲ್ಲ ಪ್ಲಾಸ್ಟಿಕ್ ಬಕೀಟು. ಯಾರೂ ಆಗಲ್ಲ. ಸುಮ್ಮ ಕತ್ತು ಗಂಟಿ ಕಟ್ಟವ್ರು ಅಷ್ಟೇ. ಅವ್ರಿಗೆ ಯಾರು ಮಿನಿಸ್ಟರ್ ಆಗಲ್ಲ. ಇವರು ನಮಗೆ ಸ್ವಾಭಿಮಾನ ಮುಖ್ಯ. ಮಂಡ್ಯದ್ದು, ಮಂಡ್ಯದಲ್ಲೇ ನಮ್ಮ ಮಂಡ್ಯದಲ್ಲಿ ಹುಟ್ಟಿರೋರು ಆಗಬೇಕು. ಎಲ್ಲಿಂದಲೋ ಬಂದ್ಬಿಟ್ಟು ನಾವು ಅವ್ರಿಗೆ ಓಟ್ ಹಾಕಲ್ಲ. ನಾವು ಸುಮಲತಾ ಅವ್ರಿಗೆ ಓಟ್ ಹಾಕಿದ್ರೆ ಯಾರಿಗೆ? ಸುಮಲತಾ ಅವ್ರಿಗೆ. ಪಕ್ಷೇತರ ಅವರು. ಇವರೆಲ್ಲ ಟೀಕೆ ಮಾಡಿ ಅವಳಿಗೆ ಶಕ್ತಿ ತುಂಬಿದ್ರು ಇವರೇ. ಹಾಂ, ಅವಳನ್ನ ಬೇಕಾದಷ್ಟು ಟೀಕೆ ಮಾಡಿದ್ರು ಇಲ್ವಾ? ಆ ಟೀಕೆ ಮೇಲೆ ಜನ ರೊಚ್ಚೆದ್ದು ಓಟ್ ಹಾಕಿದ್ರು ಆ ಅಮ್ಮನಿಗೆ. ಹಾಂ, ಇವ್ರು ಮರ್ಯಾದೆ ಕಳಿಬೇಕು ಅಂತಲೇ ಅಷ್ಟೇ ಮೇಡಮ್. ಗ್ಯಾರಂಟಿ ಪಾರಂಟಿ ಏನೂ ನಡೆಯಲ್ಲ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ. ಕುಮಾರಸ್ವಾಮಿಯವರು 100ಕ್ಕೆ 100 ಭಾಗ ಮುಳ್ಕಡಮ ಸಾಕ್ಷಿಗೂ 100ಕ್ಕೆ 100 ಭಾಗ ಕುಮಾರಸ್ವಾಮಿ ವಿನ್ ಆಯ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.